ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ಈ ಒಂದು ಸೆಷನ್ ಅಲ್ಲಿ RRB NTPC ಕಂಪ್ಲೀಟ್ ಮ್ಯಾಥ್ಸ್ ರಿವಿಷನ್ ಅನ್ನು ನಾವು ಮಾಡೋಣ. ಸೊ ಯಾರೆಲ್ಲ NTPC ಗೆ ಪ್ರಿಪರೇಷನ್ ಆಗ್ತಿದ್ರೆ ಅವರೆಲ್ಲರೂ ಸಮೇತ ನೋಡಲೇಬೇಕಾದಂತಹ ವಿಡಿಯೋ ಇದು. ಓಕೆನಾ? ಸೊ ಬಿಕಾಸ್ ನಾವು ಎಲ್ಲಾನು ಕಂಪ್ಲೀಟ್ ಮಾಡಿರ್ತೀವಿ ಸಿಲೆಬಸ್, ನಮಗೆ ರಿವಿಷನ್ ಬೇಕು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ರಿವಿಷನ್ ಬೇಕು. ಸೊ ಈ ಒಂದು ವಿಡಿಯೋ ಎಲ್ಲರೂ ಸಮೇತ ಪೂರ್ತಿ ನೋಡಿ, ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಎಲ್ಲಾ ಟಾಪಿಕ್ಸ್ ಕವರ್ ಆಗಿದೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್ ಇಸ್ ಡಿವಿಸಿಬಲ್ ಬೈ 71? 71ರಿಂದ ಯಾವ್ದು ಭಾಗ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ 5603, 71 ಇಂಟು 7 ಎಷ್ಟು 497 ಅಲ್ವಾ? 7 49 497. 560 497 ಹೋದ್ರೆ ಇನ್ನೆಷ್ಟು ಉಳಿತು? 63, ಅಂದ್ರೆ 633 ಆಯ್ತು ಅಲ್ವಾ? ಸೊ 71 ಇಂಟು 7 ಎಷ್ಟಾಯ್ತು? 9 ಎಷ್ಟಾಯ್ತು? 639. ಅಂದ್ರೆ ಇದು ಹೋಗಲ್ಲ, ಫಸ್ಟ್ ಹೋಗಲ್ಲ. ಅಂದ್ರೆ ಇನ್ನೆಷ್ಟು ಆಡ್ ಮಾಡಿದ್ರೆ ಹೋಗುತ್ತೆ? 6 ಆಡ್ ಮಾಡಿದ್ರೆ ಹೋಗುತ್ತೆ. ಸೊ ಆ 6ನ ಆಡ್ ಮಾಡೋಣ. ಸೊ 5603ಗೆ 6 ಆಡ್ ಮಾಡಿದ್ರೆ 5609. ಹಾಗಾದ್ರೆ ಇದು ಸಿಂಪಲ್ ಇಷ್ಟೇ. ಓಕೆನಾ? ಸೊ ಸೆಕೆಂಡ್ ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಆನ್ ಸಬ್ಟ್ರಾಕ್ಟಿಂಗ್ 9 ಫ್ರಮ್ ಇಟ್ ಈಸ್ ಡಿವಿಸಿಬಲ್ ಬೈ 13, 20 ಅಂಡ್ 10 ಅಂಡ್ 23. ಯಾವ ಅತಿ ಚಿಕ್ಕ ಸಂಖ್ಯೆಯಿಂದ 9 ಕಡಿತ ಮಾಡಿದಾಗ ಅದು 13, 20, 10 ಮತ್ತು 23ರಿಂದ ಭಾಗವಾಗುತ್ತೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ 13, 20, 10 ಅಂಡ್ 23ಗೆ LCM ಎಷ್ಟು ಫೈಂಡ್ ಔಟ್ ಮಾಡಿ. +9 ಮಾಡಿದ್ರೆ ಆನ್ಸರ್ ಸಿಗುತ್ತೆ 6. ಇದರಲ್ಲಿ -9 ಮಾಡಿ ಚೆಕ್ ಮಾಡಿದ್ರು ಸಿಗುತ್ತೆ. ಓಕೆನಾ? ಸೊ ನೋಡೋಣ. 13 ಟೇಬಲ್ 13 1 ಇದು 10 2 ಇದು 10 1 ಅಂಡ್ ಇದು 23 1 ಅಲ್ವಾ? ಸೊ 13 ಇಂಟು 10 ಇಂಟು 23 ಇಂಟು 2 ಮಾಡಿದ್ರೆ ನಮ್ಗೆ ಆನ್ಸರ್. ಓಕೆನಾ? ಸೊ ಇಲ್ಲಿ ನೋಡಿ, 23 2 ಎಷ್ಟು 46. 46 ಇಂಟು 130 ಇಟ್ ಮೀನ್ಸ್ 13. 460 ಪ್ಲಸ್ 46 ಇಂಟು 3 ಎಷ್ಟು 92. ಸೊ 46 ಇಂಟು 3 ಮಾಡಿದ್ರೆ 18, 1 ಕ್ಯಾರಿ 138. ಓಕೆನಾ? ಸೊ 01380 0895 5980 LCM ಬಂತು ಅಲ್ವಾ? ಸೊ 5980 ಪ್ಲಸ್ 9 ಕಡಿತ ಮಾಡಿದ್ರೆ, ಅಲ್ಲಿ 9 ಕಡಿತ ಮಾಡಿದ್ರೆ ಇಲ್ಲಿ ನಾವು ಏನು ಮಾಡಬೇಕು? ಆ್ಯಡ್ ಮಾಡಿದ್ರೆ ಆ ಸಂಖ್ಯೆ ಸಿಗುತ್ತೆ. ಸೊ 5980 ಪ್ಲಸ್ 9 ಎಷ್ಟು 5989. 5980 ಪ್ಲಸ್ 9 ಎಷ್ಟು 598. ಓಕೆನಾ? ಸೊ ಥರ್ಡ್ ಕ್ವಶನ್, ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡ್ಸ್ 93 and 190 ಲೀವ್ಸ್ ರಿಮೈಂಡರ್ 5 and 3 ರೆಸ್ಪೆಕ್ಟಿವ್ಲಿ. ಓಕೆನಾ? 93 ಮತ್ತು 190 ಸಂಖ್ಯೆಗಳ ವಿಭಜಿಸಿದಾಗ ಕ್ರಮವಾಗಿ 5 ಮತ್ತು 3 ಉಳಿಕೆಯನ್ನು ಬಿಟ್ಟುಕೊಡುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆನಾ? ಸೊ ನಾವೇನು ಮಾಡೋಣ? ಫಸ್ಟೇ ರಿಮೈಂಡರ್ಸ್ ತೆಗೆದುಬಿಡೋಣ. 93ರಲ್ಲಿ 5 ಹೋದ್ರೆ ಎಷ್ಟು 88. 190ರಲ್ಲಿ 3 ಹೋದ್ರೆ ಎಷ್ಟು 187. ಸೊ ಈ ಎರಡು ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ ಅಂತ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. 21ಇಂದ 88 ಬರಲ್ಲ, 17ಇಂದ 88 ಬರಲ್ಲ, 14ಇಂದ 88 ಬರಲ್ಲ, 11ಇಂದ 88 ಹೋಗುತ್ತೆ, 187 ಸಮೇತನೂ ಹೋಗುತ್ತೆ. ಓಕೆನಾ? 11 80 and 11 17. ಸೊ ಹಾಗಾದ್ರೆ ಆನ್ಸರ್ ಎಷ್ಟು 11. ಕ್ಲಿಯರ್? ಫೋರ್ತ್ ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ಬೈ ವಿಚ್ 6760 ವೆನ್ ಮಲ್ಟಿಪ್ಲೈಡ್ ವಿಲ್ ಮೇಕ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. 6760 ಯಾವ ಅತಿ ಚಿಕ್ಕ ಸಂಖ್ಯೆಯಿಂದ ಗುಣಿಸಿದರೆ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ಕೇಳಿದ್ದಾರೆ. ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. 676 0 ಅಲ್ವಾ? 676 ಯಾವನ ಸ್ಕ್ವೇರು 26ನ ಸ್ಕ್ವೇರ್ ಇಂಟು 10. ಓಕೆನಾ? ಸೊ ನಾವು ಇದರಲ್ಲಿ ಕೊಟ್ಟಿರುವಂತಂದ್ರೆ ಯಾವ್ದು ಮಲ್ಟಿಪ್ಲೈ ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದನ್ನೇ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 10. ಓಕೆನಾ? ಇದು ಯಾವ ಸ್ಕ್ವೇರ್ ಆಯಿತು 10 ಸ್ಕ್ವೇರ್. ಇದು ಯಾವ್ದು ಸ್ಕ್ವೇರ್ ಆಯ್ತಾಗ 26 ಸ್ಕ್ವೇರ್ ಅಲ್ವಾ? ಸೊ ಟೋಟಲ್ ಎಷ್ಟಾಯಿತು 67600. ಹಾಗಾದ್ರೆ ಎಷ್ಟಿದು 260ನ ಸ್ಕ್ವೇರ್. ಹಾಗಾದ್ರೆ ಏನು ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ? 10ನ ಮಲ್ಟಿಪ್ಲೈ ಮಾಡಿದ್ರೆ ಬರುತ್ತೆ. ಓಕೆನಾ? ಅಂದ್ರೆ ಪೈರ್ ಮಾಡಬೇಕು ಅಂತ. 10 ಸಿಂಗಲ್ ಆಗಿ ಉಳಿದಿದೆಯಲ್ವ, ಅದನ್ನು ನಾವು ಪೈರ್ ಮಾಡಬೇಕು, ಅಷ್ಟು ಸಿಂಪಲ್. ಓಕೆನಾ? ಸೊ ಫಿಫ್ತ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್
x and y is 45 and their sum is 14. Find the sum of their cubes. ಓಕೆನಾ, ಎರಡು ಸಂಖ್ಯೆಗಳ x ಮತ್ತು y ಅವುಗಳ ಗುಣಲಬ್ಧ ಮೀನ್ಸ್ ಪ್ರಾಡಕ್ಟ್ ಅಲ್ವಾ. ಸೊ ಮತ್ತು ಮೊತ್ತ 14 ಆಗಿದೆ. ಮೊತ್ತ ಮೀನ್ಸ್ ಸಮ್ ಕೂಡೋದು. ಅವುಗಳ ಗಣಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಾಡಕ್ಟ್ ಮೀನ್ಸ್ ವಾಟ್, x ಇಂಟು y ಅಲ್ವಾ. ಸೊ x ಇಂಟು y ಎಷ್ಟಂತೆ, 45 ಅಂತೆ. ಸೊ x ಪ್ಲಸ್ y ಎಷ್ಟಂತೆ, 14 ಅಂತೆ. ನಾವೇನು ಫೈಂಡ್ ಔಟ್ ಮಾಡಬೇಕು, ಎಕ್ಸ್ ಕ್ಯೂಬ್ ಪ್ಲಸ್, ಓಕೆನಾ. ಸೊ ಇಲ್ಲಿ 8 ಹಾಕಿದ್ರೆ ಬರಲ್ಲ. ಸೊ 9 5 ಮಾಡಿದ್ರೆ 45 ಬಂತು. ಇಲ್ಲಿ 9 5 ಮಾಡಿದ್ರೆ 14 ಬಂತು. ಸೊ 9 ಕ್ಯೂಬ್ ಎಷ್ಟು, 729 ಪ್ಲಸ್ y ಕ್ಯೂಬ್ ಎಷ್ಟು, 5 ಕ್ಯೂಬ್ ಮೀನ್ಸ್ 125. ಸೊ 5 ಪ್ಲಸ್ 9 ಎಷ್ಟು, ಲಾಸ್ಟಲ್ಲಿ 4. ಸೊ ಲಾಸ್ಟಲ್ಲಿ 4 ಯಾವುದಿದೆ, ಒಂದೇ ಆಪ್ಷನ್ ಲಾಸ್ಟಲ್ಲಿ 4 ಇದೆ. ಓಕೆ, ಸೊ ಈ ಥರ ಸಿಂಪಲ್ ಆಗಿ ನಾವು ಮಾಡ್ಬೋದು. ಓಕೆನಾ. ಸಿಕ್ಸ್ತ್ ಕ್ವಶನ್, P is any point inside the rectangle ABCD if PI is equal to 69. Sixth question, P is any point inside the rectangle ABCD if PI is equal to 69 cm, PB is equal to 27 cm and PC is equal to 38 cm. Then the length of PD. P ಎಂಬುದು ಆಯತಾಕಾರದ ABCD ಒಳಗಿನ ಯಾವುದೇ ಬಿಂದು PI is equal to 69 cm, PB is equal to 27 cm ಮತ್ತು PC is equal to 38 cm ಆಗಿದ್ರೆ PD ಯ ಉದ್ದ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ಸೊ ಇದು ಒಂದು ರೆಕ್ಟ್ಯಾಂಗಲ್ ಅನ್ಕೊಳ್ಳಿ, ಆಯ್ತಾ. ಅಲ್ವಾ, P ಒಂದು ಪಾಯಿಂಟ್, ಇದು P, A, B, C, ಇಷ್ಟು. ಸೊ ಈಗ ಏನು ಕೊಟ್ಟಿದ್ದಾರೆ, PA is equal to 69 ಅಂತೆ, PB ಎಷ್ಟು 27 ಅಂತೆ, PC 38 ಅಂತೆ. ಸೊ PD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. PD ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಮ್ಗೆ ಏನಾಗುತ್ತೆ, PA ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಇಸ್ ಈಕ್ವಲ್ ಟು PB ಸ್ಕ್ವೇರ್ ಪ್ಲಸ್ PD ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ಡಯಾಗ್ನಲ್ಸ್. ಸೊ PA ಸ್ಕ್ವೇರ್ ಎಷ್ಟು 69 ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್ ಎಷ್ಟು 38 ಸ್ಕ್ವೇರ್ ಈಕ್ವಲ್ ಟು PB ಸ್ಕ್ವೇರ್ ಎಷ್ಟು 27 ಸ್ಕ್ವೇರ್ ಪ್ಲಸ್ PD ಸ್ಕ್ವೇರ್. ಓಕೆನಾ. ಯೂನಿಟ್ ಡಿಜಿಟ್ ಎಲ್ಲ ಚೇಂಜ್ ಇದೆ. ಸೊ ಯೂನಿಟ್ ಡಿಜಿಟ್ ಚೆಕ್ ಮಾಡಿದ್ರೆ ನಮ್ಗೆ ಬರುತ್ತೆ ಆನ್ಸರ್, ತೊಂದರೆ ಇಲ್ಲ. ಸೊ 9 ಸ್ಕ್ವೇರ್ ಎಷ್ಟು 81, ಲಾಸ್ಟಲ್ಲಿ 1, 38 ಅಲ್ಲ. 8 ಸ್ಕ್ವೇರ್ ಎಷ್ಟು 64, ಲಾಸ್ಟಲ್ಲಿ ಎಷ್ಟು 4. 7 ಸ್ಕ್ವೇರ್ ಎಷ್ಟು ಲಾಸ್ಟಲ್ಲಿ 9 ಅಲ್ವಾ. ಸೊ 5 ಇದೆ, ಒಂದು ಮಾಡ್ಕೊಂಡ್ರೆ 15 9 ಹೋದ್ರೆ ಎಷ್ಟು ನಮಗೆ 6 ಬಂತು. ಲಾಸ್ಟಲ್ಲಿ ಏನು ಬರಬೇಕು ನಮಗೆ 6 ಬಂತು. ಈ ಕಡೆ ಹೋದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಅಂದರೆ 1 + 4 ಎಷ್ಟು 5 ಅಲ್ವಾ. ಸೊ ಈ ಕಡೆ ಬಂದರೆ 9, ಇಟ್ ಮೀನ್ಸ್ ಇದು 15 ಅಂದ್ಕೊಳ್ಳಿ. 15 9 ಹೋದ್ರೆ ಎಷ್ಟು ಲಾಸ್ಟಲ್ಲಿ 6. ಅಂದರೆ ಯಾವ ಒಂದು ಸ್ಕ್ವೇರ್ ಲಾಸ್ಟಲ್ಲಿ 6 ಬರುತ್ತೆ ಆಪ್ಷನ್ ಚೆಕ್ ಮಾಡಿದ್ರೆ ನಮ್ಮ ಆನ್ಸರ್ ಬರುತ್ತೆ. ಸೊ 4 ಸ್ಕ್ವೇರ್ ಎಷ್ಟು ಲಾಸ್ಟಲ್ಲಿ, ಓಕೆನಾ. ಸೊ ಹಾಗಾದರೆ ಆನ್ಸರ್ ಏನು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಇಲ್ಲ ನಾವು ಎಲ್ಲ ಮಾಡಿದ್ರೂ ಇದೇ ಬರುತ್ತೆ ನೋಡಿ. 69 ಸ್ಕ್ವೇರ್ ಪ್ಲಸ್ 38 ಸ್ಕ್ವೇರ್ ಮೈನಸ್ 27 ಸ್ಕ್ವೇರ್ ಮಾಡಿದ್ರು ನಮಗೆ 74 ಸ್ಕ್ವೇರೇ ಬರುತ್ತೆ. ಓಕೆನಾ. So 7th question, the number 253118139 is divisible by which of the following? 253118139 ಸಂಖ್ಯೆ ಕೆಳಗಿನ ಯಾವುದರಿಂದ ಭಾಗವಾಗ್ತಾ ಅಂತ ಕೇಳಿದೆ. ಸೊ 5ರಿಂದ ಭಾಗ ಆಗಬೇಕಂದ್ರೆ ಲಾಸ್ಟಲ್ಲಿ 0 ಇರಬೇಕು ಅಥವಾ 5 ಇರಬೇಕು, ಇದರಲ್ಲಿ ಇಲ್ಲ. 3ರಿಂದ ಆಗ್ಬೋದು, ಚಾನ್ಸ್ ನೋಡೋಣ. 8ರಿಂದ ಭಾಗ ಆಗಬೇಕಂದ್ರೆ ಲಾಸ್ಟ್ 3 ಡಿಜಿಟ್ 8ರಿಂದ ಭಾಗ ಆಗಬೇಕು, ಇದು ಸಮೇತ ಆಗಲ್ಲ. ಸೊ 12ರಿಂದ ಆಗಬೇಕಂದ್ರೆ 4ರಿಂದ ಆಗಬೇಕು, ಇಲ್ಲ 3ರಿಂದ ಆಗಬೇಕು. 4ರಿಂದ ಲಾಸ್ಟ್ ನಂಬರ್ ಸಮೇತ ಡಿವಿಸಿಬಲ್ ಆಗಲ್ಲ, ಲಾಸ್ಟ್ 2 ನಂಬರ್. ಸೊ ಉಳಿದಿರುವಂಥ ಆಪ್ಷನ್ ಏನು ನಮಗೆ 3. ಸೊ ಹಾಗಾದ್ರೆ ಆನ್ಸರ್ ನಮ್ಗೆ ಏನಾಗಿರುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ ಈ ಥರ. ಸೊ 8th ಕ್ವಶನ್, ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ 131, 91 and 215 ವಿಲ್ ಲೀವ್ ರಿಮೈಂಡರ್ಸ್ 8, 9, 10 ರೆಸ್ಪೆಕ್ಟಿವ್ಲಿ. ಓಕೆನಾ. ಸೊ 131, 91 ಮತ್ತು 215 ಸಂಖ್ಯೆಗಳ ವಿಭಜಿಸಿದಾಗ ಕ್ರಮವಾಗಿ 8, 9 ಮತ್ತು 10 ಉಳಿಕೆ ನೀಡುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ 131 ಅಲ್ಲಿ 8 ಹೋದ್ರೆ ಎಷ್ಟು 124,
91 ಅಲ್ಲಿ 9 ಹೋದ್ರೆ ಎಷ್ಟು? 82. 215 ಅಲ್ಲಿ 10 ಹೋದ್ರೆ ಎಷ್ಟು? 205. ಈಗ ಚೆಕ್ ಮಾಡೋಣ. ಓಕೆನಾ? ಸೊ ಯಾವ್ದು ಹೋಗುತ್ತೆ ಡಿವೈಡೆಡ್ ನೋಡೋಣ. 37 ಅಲ್ಲಿ 124 ಹೋಗುತ್ತಾ? 57 ಅಲ್ಲಿ 124 ಹೋಗುತ್ತಾ? ಅಲ್ಲ 114 ಹೋಗುತ್ತೆ. ಓಕೆ. ಸೊ 41 ಟೇಬಲ್ 124 ಹೋಗುತ್ತಾ? 41 3 41 2 ಇದು 41 5 ಈ ತರ ಬರ್ಕೊಂಡ್ರೆ ಡೈರೆಕ್ಟ್ ಆಗಿ ಇನ್ನೂ ಆನ್ಸರ್ ಸಿಗುತ್ತೆ. ಸೊ 41 41 41 ಎಲ್ಲ ಮೂರು ಸಂಖ್ಯೆಗಳು ಸಮೇತ 41ರಿಂದ ಕಂಪ್ಲೀಟ್ಲಿ ಭಾಗ ಆಗುತ್ತೆ. ಸೊ ಹಾಗಾದ್ರೆ ನಮ್ಗೆ ಆನ್ಸರ್ ಏನು ಸಿಗುತ್ತೆ? 41 ಆನ್ಸರ್ ಆಗುತ್ತೆ. ಸೊ 61 ಸಮೇತ ಚೆಕ್ ಮಾಡೋ ಅವಶ್ಯಕತೆ. ಸೊ ಹಾಗಾಗಿ ಆನ್ಸರ್ ಏನು? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 9th question. 3 numbers are in the ratio 5:4:3 and their LCM is 4980. Find their HCF ಅಂತ ಕೇಳಿದ್ದಾರೆ. ಮೂರು ಸಂಖ್ಯೆಗಳು 5:4:3 ಅನುಪಾತದಲ್ಲಿವೆ ಮತ್ತು ಅವುಗಳ LCM 4980 ಆಗಿದೆ. ಅವುಗಳ HCF ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ರೇಷಿಯೋ ಕೊಟ್ಟಿದ್ದಾರೆ. ಓಕೆನಾ? ಸೊ LCM ಮೀನ್ಸ್ ವಾಟ್? ಮಲ್ಟಿಪಲ್ ಅಲ್ವಾ? ಸೊ 5 ಇಂಟು 4 ಇಂಟು 3 ಎಷ್ಟು? 12 and 60 ಆಯಿತು. ಸೊ 60x is equal to 4980 ಅಲ್ವಾ? ಸೊ HCF ಬೇಕಂದ್ರೆ ನಾವು ಮಾಡಿದ್ರೆ ನಮ್ಮ ಆನ್ಸರ್ ಸಿಗುತ್ತೆ. 0 0 ಕ್ಯಾನ್ಸಲ್. 6 1 6 8 ಎಷ್ಟು? 48. ರಿಮೈನಿಂಗ್ ಎಷ್ಟು ಉಳಿದು? 8 ಅಂದರೆ 6. ಸೊ ಹಾಗಾದರೆ HCF ಎಷ್ಟು ನಮಗೆ? ಕಾಮನ್ ಫ್ಯಾಕ್ಟರು 3. ಓಕೆನಾ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನು ಸಿಗುತ್ತೆ ನಮಗೆ? 93. ಓಕೆನಾ? ಸೊ 10ನೇ ಪ್ರಶ್ನೆ. The HCF and LCM of two numbers are 2 and 492 respectively. If one of the numbers is 8, find the other number. ಎರಡು ಸಂಖ್ಯೆಗಳ HCF 2 ಮತ್ತು LCM 492. ಒಂದು ಸಂಖ್ಯೆ 82 ಆಗಿದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಫಾರ್ಮುಲಾ ಏನಾಗುತ್ತೆ? ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು LCM ಇಂಟು ಎಫ್ ಆಗುತ್ತೆ ಅಲ್ವಾ? ಸೊ ಎಲ್ರಿಗೂ ನಮ್ಗೆ ಗೊತ್ತಿರೋದೆ. ಸೊ ಫಸ್ಟ್ ನಂಬರ್ ಏನು ಕೊಟ್ಟಿದ್ದಾರೆ? 82. ಸೆಕೆಂಡ್ ನಂಬರ್ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಬೇಕು. LCM ಎಷ್ಟು? 492. HCF ಎಷ್ಟು? 2. ಓಕೆನಾ? ಸೊ 2 1s 2 41s. ಓಕೆ. ಸೊ 41 1s 41 1s 41 ರಿಮೈನಿಂಗ್ 8 and 2 82 ಆಯಿತು. ಸೊ 41 2s ಎಷ್ಟು? 80. ಸೊ ಹಾಗಾದ್ರೆ ನಮ್ಗೆ ಆನ್ಸರ್ ಏನು? 12. ಓಕೆನಾ? ಸೊ ನಾವೆಲ್ಲನೂ ಸಮೇತ ಕಂಪ್ಲೀಟಾಗಿ ಕಲ್ತಿದ್ದೀವಿ. ಈಗ ನಾವು ಏನು ಮಾಡ್ತಿದ್ದೀವಿ? ಡೈರೆಕ್ಟ್ ರಿವಿಷನ್. ಸೊ ರಿವಿಷನ್ ಸ್ವಲ್ಪ ನಿಮಗೆ ಸ್ಪೀಡ್ ಆಯಿತು ಅಂದರೆ 1x ನೋಡಿ, ಸ್ಲೋ ಆಯಿತು ಅಂದರೆ 1.25 or 1.5x ಬೇಕಂದ್ರೂ ಸರಿ. ಓಕೆನಾ? ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಟೈಮ್ನ ನಾನು ವೇಸ್ಟ್ ಮಾಡೋಕ್ಕೆ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೂ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ, ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಥರ ಹೇಳ್ತೀನಿ. ಓಕೆ. ಸೊ 11th question. 2x minus 5y ಪ್ಲಸ್ ಇದು ಸ್ಕ್ವೇರ್. ಓಕೆ. ಸ್ಕ್ವೇರ್ ಬರೀತೀನಿ ಬೇಕಂದ್ರೆ ನೋಡಿ. 2x minus 5y ಹೋಲ್ ಸ್ಕ್ವೇರ್ ಪ್ಲಸ್ 5x plus 2y ಹೋಲ್ ಸ್ಕ್ವೇರ್ ಪ್ಲಸ್ 2x plus 5y 2x minus 5. ಓಕೆ, ಮಾಡೋಣ ಬನ್ನಿ. ಇದನ್ನು ಸಿಂಪ್ಲಿಫೈ. 2x ಸ್ಕ್ವೇರ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2. ಅದನ್ನೇ ಮಾಡೋಣ. 2x ಸ್ಕ್ವೇರ್ ಎಷ್ಟಾಗುತ್ತೆ? 4x ಸ್ಕ್ವೇರ್. ಓಕೆನಾ? ಪ್ಲಸ್ 5y ಹೋಲ್ ಸ್ಕ್ವೇರ್ ಎಷ್ಟಾಯಿತು? 25y ಸ್ಕ್ವೇರ್ ಮೈನಸ್ 2a ಅಲ್ವಾ? 2 ಇಂಟು 2 ಇಂಟು 5 ಎಷ್ಟಾಯಿತು? 20. 20 xy. ಓಕೆ. ಅದೇ ಥರ 5x ಹೋಲ್ ಸ್ಕ್ವೇರ್ ಎಷ್ಟಾಯಿತು? 25x ಸ್ಕ್ವೇರ್ ಆಗುತ್ತೆ ಅಲ್ವಾ? ಪ್ಲಸ್ 2y ಎಷ್ಟಾಯಿತು? 4y ಸ್ಕ್ವೇರ್ ಆಯಿತು. 2a ಮೀನ್ಸ್ 2 ಇಂಟು 5 ಇಂಟು 2 ಎಷ್ಟು? 20. 20 ಎಸ್. ಇದು ಯಾವುದ್ರಲ್ಲಿದೆ? a ಪ್ಲಸ್ ಬಿ a ಮೈನಸ್ ಬಿ ರೂಪದಲ್ಲಿದೆ ಅಲ್ವಾ? ಸೊ ಹಾಗಾದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ನಮಗೆ. ಸೊ a ಸ್ಕ್ವೇರ್ ಎಷ್ಟು? 4x ಬಿ ಸ್ಕ್ವೇರ್ ಎಷ್ಟು? 5y ಸ್ಕ್ವೇರ್ ಮೀನ್ಸ್ 25 ಸ್ಕ್ವೇರ್. ಇಷ್ಟು ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಏನಾದರೂ ಕ್ಯಾನ್ಸಲ್ ಆಗುತ್ತಾ ನೋಡೋಣ. ಮೈನಸ್ 20xy ಪ್ಲಸ್ 20xy ಹೋಯಿತು ಅಲ್ವಾ? ನೆಕ್ಸ್ಟು
ಪ್ಲಸ್ 25y² ಮೈನಸ್ 25y² ಹೋಯ್ತು. ಓಕೆ, ಇನ್ನೇನು ಉಳಿದಿದೆ? ಸೊ 4x² ಪ್ಲಸ್ 25x² 29x² ಪ್ಲಸ್ 4x² 33x². ಸೊ ಪ್ಲಸ್ 33x² ಇರೋದು ಒಂದೇ ಆಪ್ಷನ್ ಅಲ್ವಾ? ಬೇಕಂದ್ರೆ ಪೂರ್ತಿನೂ ಮಾಡ್ಬೋದು. ಇನ್ನು ಉಳಿದಿರೋದೇನು 4y². ಸೊ 33x² ಪ್ಲಸ್ 4y² ಇಸ್ ದ ಕರೆಕ್ಟ್ ಆನ್ಸರ್. ಸೊ 12th ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಸೊ 3/8 ಸಿಂಪ್ಲಿಫೈ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, 3/8 ಪ್ಲಸ್ 1/8 ಪ್ಲಸ್ 5/16 ಪ್ಲಸ್ 2/8 ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಸೊ 8 16ಗೆ LCM ಎಷ್ಟು? 16. ಸೊ ಇದು 16 ಮಾಡಬೇಕಂದ್ರೆ ಇದು ಎಷ್ಟಾಗಬೇಕು? ಇಂಟು 2. ಅದ್ರ ಇದು ಎಷ್ಟಾಯಿತು? 6 ಪ್ಲಸ್ ಇದು 16 ಆಗಬೇಕಂದ್ರೆ ಇಂಟು 2. ಇದು ಇಂಟು 2 ಮಾಡಿದ್ರೆ ಪ್ಲಸ್ 2 ಪ್ಲಸ್ ಇದು 1 ಇದು 5 ಇದು 2 ಅದು 2 ಮಾಡಿದ್ರೆ 4 LCM ಎಷ್ಟು? 16 ಬರ್ಕೊಳ್ಳೋಣ. ಎಸ್, ಓಕೆನಾ? ಸೊ 8 ಪ್ಲಸ್ 9 ಎಷ್ಟಾಯಿತು? 17. 17/16 ಮೈನಸ್ 16 ಟು ಎಷ್ಟು? 32 ಮೈನಸ್ 32 ಮೈನಸ್ 32 ಅಲ್ಲಿ 17 ಹೋದರೆ ಮೈನಸ್. ಸೊ ಮೈನಸ್ 15/16. ಓಕೆನಾ? ಮೈನಸ್ 15/16 ಇಸ್ ದ ಕರೆಕ್ಟ್ ಆನ್ಸರ್. So 13th question, algebra question. Okay? If x minus 1/x is equal to 10, then find the value of x cube minus 1/x². So x minus 1/x is equal to 10 ಆದರೆ ಸೊ x cube minus 1/x. ಸೊ ಏನಾಗುತ್ತೆ ನಮಗೆ ಫಾರ್ಮುಲಾ? n³ ಪ್ಲಸ್ x ಪ್ಲಸ್ 1/x ಕೊಟ್ಟು x³ ಪ್ಲಸ್ 1/x³ ಕೇಳಿದರೆ ಆಗೋದು ಕ್ಯೂಬ್ ಮೈನಸ್. ಏನೋ ಒಂದು ವೇಳೆ x ಪ್ಲಸ್ 1/x ಕೊಟ್ಟು x² ಪ್ಲಸ್ 1/x² ಕೇಳಿದ್ರೆ ಆಗೋದು ಸ್ಕ್ವೇರ್ ಮೈನಸ್. ಓಕೆನಾ? ಒಳ್ಳೆ x ಪ್ಲಸ್ 1/x ಕೊಟ್ಟು x⁴ ಪ್ಲಸ್ 1/x⁴ ಕೊಟ್ಟರೆ ಆಗೋದು n² ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2. x⁴ ಪ್ಲಸ್ 1/x⁴ ಕೇಳಿದ್ರೆ ಆಗೋದು ಸ್ಕ್ವೇರ್ ಮೈನಸ್ 2. ಇವೆಲ್ಲನೂ ಸಮೇತ ನೆನ್ಪಿಟ್ಕೊ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಸೆಂಟ್ರಲ್ಲಿ ಎಲ್ಲನೂ ಸಮೇತ ಇದರ ಒಂದು ರಿಲೇಟೆಡ್ ಕ್ವಶನ್ಸ್ ಸಮೇತ ತಿಳಿಸ್ತಾ ಇರ್ತೀನಿ. ಓಕೆನಾ? ಸೊ ಇಲ್ಲಿ ನಮ್ಗೇನು ಬೇಕು? 10³ ಪ್ಲಸ್ 3 × 10 ಹೌ ಮಚ್? 10³ 1000 1000 ಪ್ಲಸ್ 30 ದಟ್ ಈಸ್ 1030. ಓಕೆನಾ? 1000 ಪ್ಲಸ್ 30 ಎಷ್ಟು? 1030. ಇಲ್ಲಿ ನೋಡಿ, ಈ ಪ್ರಶ್ನೆ ತುಂಬ ಸಲ ಕೇಳ್ತಾರೆ. ಒಂದು ವೇಳೆ √x ಪ್ಲಸ್ 1/x ಇಸ್ ಈಕ್ವಲ್ ಟು ಕೊಟ್ಟರೆ ಆಗೇನಾಗುತ್ತೆ? ಓಕೆನಾ? ಸೊ ಆಗ ನಮಗೆ x ಪ್ಲಸ್ 1/x ಬೇಕು. ಆಗುತ್ತೆ ಸ್ಕ್ವೇರ್ 2. ಓಕೆನಾ? ಸೊ ಇದನ್ನು ನೆನ್ಪಿಟ್ಟು. 14th ಕ್ವಶನ್, ಸಿಂಪ್ಲಿಫೈ ದ ಫಾಲೋಯಿಂಗ್. 6√4096 ಪ್ಲಸ್ 4th√50625 ಕ್ಯೂಬ್ ರೂಟ್ ಆಫ್ 21952 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 3364 ಅಂತ ಕೇಳಿದ್ದಾರೆ. ಇದನ್ನು ನಾವು ಬಿಡಿಸ್ಬೇಕು. ಓಕೆನಾ? ಸೊ ನಮಗೆ ಗೊತ್ತಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ನಾವು ಸೆಕೆಂಡ್ಸಲ್ಲಿ ಇನ್ನೂ ಸಮೇತ ಕಲಿಯಬೇಕು. ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ 3364 4 ಯಾವಾಗ ಬರುತ್ತೆ? 2² ಇಲ್ಲ 8². 2 ಸಂಖ್ಯೆ ಹೋಯಿತು. 33 ಯಾವಾಗ ಬರುತ್ತೆ? 5 ಮತ್ತು 6ನ ಮಿಡಿಲ್. ಓಕೆನಾ? 5 6 5 5. ಸೊ ಚಿಕ್ಕ ನಂಬರ್ ತಗೋಬೇಕು. ಸೊ 52 58 ಆಯಿತು. ಈಗ ಏನು ಮಾಡೋದು? 52ನ 58 ಅಲ್ವಾ? ಸೊ ಆಗ ಏನು ಮಾಡಬೇಕು ಅಂದರೆ 5 ಇದೆಯಲ್ಲ, 5 ಇಂಟು ನೆಕ್ಸ್ಟ್ ನಂಬರ್ ಎಷ್ಟು ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ 30 ಬರುತ್ತೆ ಅಲ್ವಾ? ಸೊ 30 ಜಾಸ್ತಿ ಇದೆ ಕಮ್ಮಿ? 30ಗಿಂತ 33 ಜಾಸ್ತಿ. ಸೊ ಹಾಗಾಗಿ ದೊಡ್ಡ ನಂಬರ್. ಆದರೆ 3364ನ ವ್ಯಾಲ್ಯೂ ಎಷ್ಟು? 58². ಡೌಟ್ ಇದ್ದರೆ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಂ, ಸೊ 8² ಎಷ್ಟು? 64 6 ಕ್ಯಾರಿ 40 80 86. ಓಕೆನಾ? ಸೊ 8 ಇಲ್ಲಿ 5² ಎಷ್ಟು? 25 ಪ್ಲಸ್ 8 ಬಂತ. ಓಕೆನಾ? ಸೊ 21952 ಯಾವುದೊಂದು ಕ್ಯೂಬು? 28ನ ಕ್ಯೂಬ್. 28ನ ಕ್ಯೂಬ್. ಇಲ್ಲಿ ನೋಡಿ 58 ಬಂದಿದೆ. ಓಕೆನಾ? 58 ಬಂದಿದೆ. ಇವೆಲ್ಲ ಆ್ಯಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ
24, 55 2 ಆಪ್ಷನ್ ಹೋಯ್ತು. 58ಕ್ಕಿಂತ ಜಾಸ್ತಿ ಬರ್ಬೇಕು ಆನ್ಸರ್. ಓಕೆ, ನಾನು ಪೂರ್ತಿ ಮಾಡಲ್ಲ, ಇಷ್ಟರಲ್ಲೇ ಮಾಡಿ ತೋರಿಸ್ತೀನಿ ನೋಡಿ. 58 + 28 ಎಷ್ಟು? 86. ಓಕೆನಾ? ಸೊ 86ಕ್ಕಿಂತ ಜಾಸ್ತಿ ಬರಬೇಕು. ಇರೋದು 86ಕ್ಕಿಂತ ಜಾಸ್ತಿ ಬರುವಂತಹ ಆಪ್ಷನ್ ಯಾವುದು? ಆಪ್ಷನ್ ಸಿ. ಹಾಗಾದ್ರೆ ಆನ್ಸರ್ ಏನು ನಮಗೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಸಿ ನಮ್ಗೆ ಏನಾಗುತ್ತೆ? ಉತ್ತರ ಆಗುತ್ತೆ. 15th question. Find the sum and product of all roots of 4x³ minus 8x² minus 13x plus 90. So sum and product of all roots. Roots, sum of roots, product of roots, or sum of zeros and product of roots ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸಮ್ ಏನಾಗುತ್ತೆ? ಬೈ ಎ. ಓಕೆ, ಸೊ ಪ್ರಾಡಕ್ಟ್ ಏನಾಗುತ್ತೆ? ಮೈನಸ್ ಸಿ ಬೈ ಎ. ಇಲ್ಲಿ ಕೊಟ್ಟಿರೋದು ಬಟ್ ಏನು? ಇಲ್ಲಿ ಕೊಟ್ಟಿರೋದೇನು? ಕ್ಯೂಬಿಕ್ ಈಕ್ವೇಶನ್. ಸೊ ಆಗಲೂ ಸಮೇತ ಏನಾಗುತ್ತೆ? ಸಮ್ಮು ಸೇಮ್ ಆಗುತ್ತೆ, ಬಿ ಬೈ ಎನೇ ಆಗುತ್ತೆ. ಮೈನಸ್ ಆಫ್ ಬಿ ಎಷ್ಟು ಕೊಟ್ಟಿದ್ದಾರೆ? 8 ಮೈನಸ್ 8 ಡಿವೈಡ್ ಬೈ ಎ ಎಷ್ಟು? 4. ಸೊ ಪ್ಲಸ್ ಮೈನಸ್ ಇಂಟು ಮೈನಸ್ ಎಷ್ಟು? ಪ್ಲಸ್. ಸೊ 8/4. ಹಾಗಾದ್ರೆ ಸಮ್ದು ಎಷ್ಟು ಸಿಕ್ತು? 2 ಸಿಕ್ತು. ಸಮ್ದು ಎಷ್ಟು ಸಿಕ್ತು? 2 ಸಿಕ್ತು. ಸ್ಟಾರ್ಟಿಂಗ್ ನಮ್ಗೆ ಏನು ಬರಬೇಕು? 2 ಬರಬೇಕು. 2 ಬರುವಂಥ ಆಪ್ಷನ್ ಯಾವುದು? ಒಂದೇ. ಚೆಕ್ ಮಾಡೋ ಅವಶ್ಯಕತೆ ಬೇಕಂದ್ರೆ ಚೆಕ್ ಮಾಡಿ ಅಂದರೆ ಮೈನಸ್ ಡಿ ಬೈ ಎ ಆಗುತ್ತೆ. ಓಕೆನಾ? ಸೊ ಮೈನಸ್ 19/4 ಇಷ್ಟು ಸಿಂಪಲ್. ಓಕೆನಾ? ನೆನಪಿಟ್ಕೋಬೇಕು. ಮೈನಸ್ ಬಿ ಬೈ ಎ, ಸಿ ಬೈ ಎ ಅಂಡ್ ಮೈನಸ್ ಡಿ ಬೈ ಎ. ಓಕೆನಾ? ಸೊ ಅದು ಓಕೆ. ಕ್ಯೂಬಿಕ್ ಇಕ್ವೇಶನ್ ಆದರೆ ಡಿ ಬೈ ಎ, ಕ್ವಾಡ್ರಾಟಿಕ್ ಇಕ್ವೇಶನ್ ಆದರೆ ಸಿ ಬೈ ಎ. ನೆನಪಿಟ್ಕೋಬೇಕು. 16th question. X minus 1/x is equal to 3. Then find the value of x to the power of 4 plus 1/x to the power of 4 is equal to 3. ಫಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕು? x² plus 1/x² ಫೈಂಡ್ ಔಟ್ ಮಾಡಿದ್ರೆ ಆಮೇಲೆ ಬೇಕಂದ್ರೆ x to the power of 4 plus 1/x to the power of 4 ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಏನಾಗುತ್ತೆ ಅಂದರೆ n² plus 2. ಆಲ್ರೆಡಿ ಹೇಳಿದ್ವಿ. ಸೊ x plus 1/x ಇದ್ದರೆ x² plus 1/x² ಫೈಂಡ್ ಔಟ್ ಮಾಡಬೇಕಂದ್ರೆ n² minus 2. x minus 1/x is equal to x² plus 1/x² ಮಾಡಬೇಕಂದ್ರೆ n² plus 2. ಸೊ 3² plus 2 ಎಷ್ಟಾಯಿತು? 11. ಸೊ ಈಗ ನಮ್ಗೆ ಬೇಕಾಗಿರೋದೇನು? x to the power of 4 plus 1/x to the power of 4. ಹಾಗಾದ್ರೆ ಏನಾಗುತ್ತೆ? 11² minus 2. ಸೊ 121 ಅಲ್ಲಿ 2 ಹೋದ್ರೆ ಎಷ್ಟು? ಓಕೆ, ಸೊ ಈ ಥರ ನಾವೇನು ಮಾಡಿಲ್ಲ, ಜಸ್ಟು n² minus 2 ಹೋಲ್ ಸ್ಕ್ವೇರ್ ಮೈನಸ್ 2 ಡೈರೆಕ್ಟ್ ಆನ್ಸರ್ ಬೇಕಂದ್ರೆ ಈ ಥರ ಮಾಡ್ಬೋದು. ಸೊ ಎಷ್ಟಾಯಿತು? 3² minus 2 ಎಷ್ಟಪ್ಪ? ದಟ್ ಈಸ್ ಪ್ಲಸ್ 2 ಪ್ಲಸ್ 2. ಓಕೆ, 11² minus 2 ಎಷ್ಟು? ಸೊ ಈ ಥರ. 17th question. Given that 120.3x is equal to x, 120.64 is equal to y, then to the power of z is equal to y to the power of 4, then what is the approximate value of z? ನೋಡೋಣ. 120.36 is equal to x and 120.64 is equal to y ಮತ್ತು x to the power of z is equal to y to the power of 4 ಇದ್ರೆ z ನ ಅಂದಾಜು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು. 0.3 ನೋಡೋಣ. 0.3 0.36. z ನ ವ್ಯಾಲ್ಯೂ z is equal to 0.64 ಅನ್ಸುತ್ತೆ, ನೋಡ್ತೀನಿ. ಸೊ y 0.4 to the power of 4. ಓಕೆನಾ? ಸೊ ಈಗೇನಾಯಿತು? 0.36. ಸೊ ಜೆಡ್ ಎಷ್ಟಾಗುತ್ತೆ? 0.36 z is equal to 2.56 ಅಲ್ಲ, 64 into 4 2.56. ಸೊ z is equal to 2.56 by 0.0 ತೆಗಿರಿ 256 divided by 36 ಅಲ್ಲ, 36 1 ಜಾ 36 7 ಜಾ 42 4 ಕ್ಯಾರಿ 2. ಯಾ, ಸೊ ಹಾಗಾದರೆ 7 ಪಾಯಿಂಟ್ ಬರುತ್ತೆ ಸ್ಟಾರ್ಟಿಂಗ್. 7 ಪಾಯಿಂಟ್ ಬರುವಂಥ ಆಪ್ಷನ್ ಅದು ಆಪ್ಷನ್ ಬಿ ಇಸ್ ದ ಓಕೆನಾ? ಸೊ 0.36 ಅಂಡ್ 0.64 ಮಾಡ್ಕೊಳ್ಳಿ.
18th question. Write the expanded form of 7a plus 6b plus 4c whole square ಅಂತ ಕೇಳಿದ್ದಾರೆ. 7a plus 6b plus 4c whole square ನ ವಿಸ್ತೃತ ರೂಪವನ್ನು ಬರೀರಿ ಅಂತ. ಫಸ್ಟ್ ಪಾಯಿಂಟ್ ಯಾವ್ದು ರೂಪದಲ್ಲಿದೆ? a ಪ್ಲಸ್ b ಪ್ಲಸ್ ಸಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಓಕೆನಾ? ಆಗೇನಾಗುತ್ತೆ ನಮಗೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ ನಾನೆಲ್ಲ ಫೈಂಡ್ ಔಟ್ ಮಾಡಲ್ಲ, ಆಪ್ಷನ್ ಮುಖಾಂತರ ನಾವು ಎಲಿಮಿನೇಟ್ ಅನ್ನು ಮಾಡೋಣ. ಓಕೆನಾ? ಸೊ ಎ ಅಂದರೆ 7, ಬಿ ಅಂದರೆ 6, ಎ ಅಂದರೆ 4, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ 7 ಸ್ಕ್ವೇರ್ ಎಷ್ಟು 49 ಸ್ಕ್ವೇರ್, ಎಲ್ಲನೂ ಕರೆಕ್ಟ್ ಇದೆ. 6 ಎಷ್ಟು 36, ಎಲ್ಲನೂ ಕರೆಕ್ಟ್ ಇದೆ. 4ದು ಎಲ್ಲನೂ ಕರೆಕ್ಟ್ ಇದೆ. ನೆಕ್ಸ್ಟ್ 2ab 2 ಇಂಟು 7 ಇಂಟು 6 ಅಲ್ವಾ? ಸೊ ಎಷ್ಟಾಯಿತು 84 ಅಲ್ವಾ? ಸೊ 40 ಇಂಟು 84. ಸೊ ಇದು ಒಂದು ಆಪ್ಷನ್ ಹೋಯ್ತು ಅಲ್ವಾ? ನೆಕ್ಸ್ಟ್ 2bc 2 ಇಂಟು 6 ಇಂಟು 4. ಓಕೆ, 6 ಇಂಟು 4 ಎಷ್ಟು 24, 24 ಟು ಜಸ್ಟ್ 48. ಸೊ 48 ಬರಬೇಕು, ಇದು ಸಮೇತ ಹೋಯ್ತು. ನೆಕ್ಸ್ಟು 2 ಇಂಟು ಸಿ ಅಂದರೆ ಎಷ್ಟು 4, ಎ ಮೀನ್ಸ್ 7 4 ಜಸ್ಟ್ 28, 28 ಟು ಜಸ್ಟ್ 56. ಸೊ ಇದು ಹೋಯ್ತು. ಹಾಗಾದ್ರೆ ಆನ್ಸರ್ ಎಷ್ಟು? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? So which of the below options is equivalent to 216x cube plus 27y cube plus 324x square y plus 162xy square ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಈಕ್ವಲ್ ಆಗಿರುತ್ತೆ ಅಲ್ವಾ? ಸೊ ಕೆಳಗಿನ ಆಯ್ಕೆಯಲ್ಲಿ ಯಾವುದು 216x ಕ್ಯೂಬ್ ಪ್ಲಸ್ 27y ಕ್ಯೂಬ್ ಪ್ಲಸ್ 324x ಸ್ಕ್ವೇರ್ ವೈ ಪ್ಲಸ್ 162xy ಸ್ಕ್ವೇರ್ಗೆ ಸಮಾನವಾಗಿದೆ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇದೆಲ್ಲ ಸಮೇತ ಎ ಪ್ಲಸ್ ಬಿ ಕ್ಯೂಬಲ್ಲಿ ಇದೆ. ಸೊ ಎ ಪ್ಲಸ್ ಬಿ ಕ್ಯೂಬ್ ಅಂದರೆ a cube plus b cube plus 3a square b plus 3b square ಈ ಫಾರ್ಮಲ್ ಇದೆ ಇದು ಅಲ್ವಾ? ಇನ್ನೊಂದು ಫಾರ್ಮುಲಾ ಏನು? a cube plus b cube plus 3ab ಆಫ್ a plus b, ಇದು ಈ ಫಾರ್ಮ್. ಹಾಗಾದ್ರೆ ಫಸ್ಟ್ ಏನು ಬರುತ್ತೆ ನಮಗೆ? a ಕ್ಯೂಬ್ ಅಲ್ವಾ? ಸೊ ಇದ್ರದ್ದು. ಸೊ ನಾವು a ಫೈಂಡ್ ಔಟ್ ಮಾಡಬೇಕು. 216 ಯಾವ ಕ್ಯೂಬು? 6ನ ಕ್ಯೂಬ್ ಅಲ್ವಾ? ಸೊ ಇದು ಹೋಯ್ತು, ಇದು ಉಳಿದಿರೋದೇನು? ಎರಡೇ ಆಪ್ಷನ್. ನೆಕ್ಸ್ಟ್ ಬಿ ಕ್ಯೂಬ್ ಎಷ್ಟು 27. ಸೊ 27 ಯಾವ ಒಂದು ಕ್ಯೂಬು? ಸೊ 3ನ ಕ್ಯೂಬು ಅಲ್ವಾ? ಹಾಗಾದ್ರೆ ಆನ್ಸರ್ ಏನು ನಮಗೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಎಷ್ಟು ಎಲ್ಲಾನು ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇಷ್ಟು 20th ಕ್ವಶನ್. ಸಿಂಪ್ಲಿಫೈ ದ ಫಾಲೋಯಿಂಗ್. ರೂಟ್ 125 ರೂಟ್ 30. ಸೊ ಓವರ್ ಆಲ್ ರೂಟ್ ಅದು. ಓಕೆನಾ? ಸೊ ಈ ಥರ ಕೊಟ್ಟಿದ್ದಾರೆ. ಓವರ್ ಆಲ್ ರೂಟ್ 125 ಕೆಳಗಡೆ ರೂಟ್ 344 ಪ್ಲಸ್ ರೂಟ್ 289. ಸೊ ಹಿಂದೆಯಿಂದ ಬರೋಣ. ರೂಟ್ 289 ವ್ಯಾಲ್ಯೂ ಎಷ್ಟು? 17. ಓಕೆನಾ? 344 ಪ್ಲಸ್ 17 ಎಷ್ಟು? 361. ಸೊ ರೂಟ್ 361ನ ವ್ಯಾಲ್ಯೂ ಎಷ್ಟು? 19. ಸೊ 125 ಪ್ಲಸ್ 19 ಎಷ್ಟು? 144. ಹೌದಾ? ರೂಟ್ 144ನ ವ್ಯಾಲ್ಯೂ ಎಷ್ಟು? 12. ಸೊ ರೂಟ್ 144ನ ವ್ಯಾಲ್ಯೂ ಎಷ್ಟು? 12. ಓಕೆನಾ? ಸೊ ಆನ್ಸರ್ ನಮ್ಗೆ ಏನಾಗುತ್ತೆ? 12 ಇಸ್ ದ ಕರೆಕ್ಟ್. ಸೊ 21th ಕ್ವಶನ್. ರಿಡ್ಯೂಸ್ ದ ಈಕ್ವೇಶನ್ x to the power of 4 minus 13x square plus 36 is equal to 0 to a quadratic equation and find the ರೂಟ್ಸ್ನ ಫೈಂಡ್ ಔಟ್ ಮಾಡಿ ಅಂತೇಳಿ. ಓಕೆನಾ? ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಬರಬೇಕು? 36. ಆ್ಯಡ್ ಮಾಡಿದ್ರೆ ಏನು ಬರಬೇಕು? 13 ಬಂದು. ಸೊ 6 6 ಎಷ್ಟು? 36. ಬಟ್ ಆ್ಯಡ್ ಮಾಡಿದ್ರೆ 12 ಬರುತ್ತೆ, 13 ಬರಬೇಕು. 12 3 ಎಷ್ಟು? 9 ಇಲ್ಲ 15 ಬರುತ್ತೆ, ಇದು ಹೋಯ್ತು. 18 2 ಎಷ್ಟು? 12 ಬರುತ್ತೆ, ನಮ್ಗೆ 13 ಬರಬೇಕು. 9 4 ಎಷ್ಟು? 13. 9 8 4 ಎಷ್ಟು? 36. ಹಾಗಾದ್ರೆ ನಮ್ಗೆ ರೂಟ್ಸ್ ಏನಾಗುತ್ತೆ? 9 and ಸೊ ಸರಿ ನೋಡಿ. ಸೊ ಪ್ಲಸ್ ಇದ್ರೆ ಪ್ಲಸ್ ಸಿಂಬಲ್, ಅಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಸಿಂಬಲ್. ಸೊ 9 4. ಸೊ 22nd ಕ್ವಶನ್. ಇಫ್ a plus b is equal to 41 and a minus b is equal to 38, then find the value of a plus b whole square. a plus b 41 ಆದ್ರೆ a plus b whole square ಫೈಂಡ್ ಔಟ್ ಮಾಡಿ. ಸೊ ಇದನ್ನು ಸ್ಕ್ವೇರ್ ಮಾಡಿದ್ರೆ ಮುಗೀತಲ್ಲ. 41 ಸ್ಕ್ವೇರ್, 1 ಸ್ಕ್ವೇರ್ ಎಷ್ಟು? 1. 4 ಇಂಟು 1 ಇಂಟು 2 ಎಷ್ಟು? 8. 4 ಸ್ಕ್ವೇರ್ ಎಷ್ಟು? 16. ಇದು 1681. ಓಕೆನಾ? ಆನ್ಸರ್ ಏನು ನಮಗೆ? 1681. 23rd ಕ್ವಶನ್. ದ ಸಮ್ ಆಫ್ 5 ನಂಬರ್ಸ್ ಈಸ್ 655. ದ ಆವರೇಜ್ ಆಫ್ ಫಸ್ಟ್ 2 ನಂಬರ್ಸ್ ಈಸ್ 77 and the third number is 102. Find the average of the remaining 2 numbers. 5 ಸಂಖ್ಯೆಗಳ ಮೊತ್ತವು 655 ಆಗಿದೆ. ಅಂದರೆ ನನ್ನ ಹತ್ರ 5 ಸಂಖ್ಯೆಗಳಿದೆ. ಒಂದು a ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಇ, ಇದೆಲ್ಲನೂ ಸಮೇತ ಮೊತ್ತ ಎಷ್ಟು? 655 ಅಂತ ಕೊಟ್ಟಿದ್ದಾರೆ. ಓಕೆ. ಸೊ ಫಸ್ಟ್ 2 ನಂಬರ್ಸ್ದು ಆ್ಯಾವ್ರೇಜ್ ಎಷ್ಟು? 77. ಆ್ಯಾವ್ರೇಜ್ ಮೀನ್ಸ್ 2 ನಂಬರ್ ಸಂಖ್ಯೆ 154 ಆಯಿತು ಅಲ್ವಾ?
ಎರಡರದ್ದು ಎಷ್ಟಾಯಿತು 154 ಪ್ಲಸ್ ಮೂರನೇ ಸಂಖ್ಯೆ ಎಷ್ಟು 102 ಅಂತೆ. ಮೂರನೇ ಸಂಖ್ಯೆ ಎಷ್ಟು 102. ಹಾಗಾದರೆ ಇನ್ನು ಉಳಿದಿರೋದೇನು 2 ಸಂಖ್ಯೆ, ಅದು ಡಿ ಪ್ಲಸ್ ಇ 655. ಸೊ ಇದೆಷ್ಟಾಯಿತು 154 ಪ್ಲಸ್ 100 ಇಟ್ಸ್ 254 ಪ್ಲಸ್ 2 ಎಷ್ಟು 250. ಸೊ ಹಾಗಾದರೆ 655ರಲ್ಲಿ 256 ಹೋದ್ರೆ ನಮಗೆ ಡಿ ಪ್ಲಸ್ ಇ ಸಿಗುತ್ತೆ. ಸೊ 15ರಲ್ಲಿ 6 ಹೋದರೆ 9. ಸೊ 14ಲ್ಲಿ 5 ಹೋದರೆ 9. ಸೊ 5ರಲ್ಲಿ 2 ಹೋದರೆ 399. 399 ಡಿವೈಡೆಡ್ ಬೈ ಡಿ ಪ್ಲಸ್ ಎಷ್ಟು ಸಂಖ್ಯೆಗಳಿದ್ದಾವೆ 2 ಸಂಖ್ಯೆ. ಸೊ ರಿಮೈನಿಂಗ್ ಮಾಡಿದ್ರೆ ಓಕೆನಾ 199.5 199.5 200.5 ಎಷ್ಟಾಯಿತು ಜಾಸ್ತಿ ಆಗುತ್ತೆ 401 ಆಗುತ್ತೆ. ಕನ್ಫ್ಯೂಸ್ ಆಗ್ಬಾರ್ದು. ಓಕೆನಾ. ಸೊ 24th question. The average score of 10 players was initially recorded as 50. However, it was later found that one player's score of 84 was mistakenly recorded as 48. Find the correct average score. 10 ಆಟಗಾರರ ಸರಾಸರಿ 55. ನಂತರ ಒಬ್ಬ ಆಟಗಾರನ ಸರಾಸರಿ 84ರಿಂದ 48 ಮಾಡಿದ್ರು. ಸೊ ಓಕೆ, ಫಸ್ಟ್ 10 ಪ್ಲೇಯರ್ಸ್ದು ಎಷ್ಟಿತ್ತು ಆವ್ರೇಜು ಎಸ್. ಸೊ 84ರಲ್ಲಿ 48 ಹೋದ್ರೆ ಏನೆಷ್ಟು 36. ಸೊ 36 ಜಾಸ್ತಿ ಬೈ ಎಷ್ಟು ನಂಬರ್ಸ್ ಟೋಟಲು. ಸೊ 10 1 10 3.6. ಸೊ 55 ಪ್ಲಸ್ 3.6 ಇಷ್ಟು 58.6. ಓಕೆನಾ. ಸೊ 58.6 ಆವ್ರೇಜ್ ಮಾಡಿದ್ದೀನಲ್ವಾ. ಸೊ ಅದರಲ್ಲಿ ಎಲ್ಲನೂ ಸಮೇತ ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಸೊ ಆವ್ರೇಜ್ ಆಫ್ 50 ನಂಬರ್ಸ್ ಇಸ್ 34. ಓಕೆ, 50 ನಂಬರ್ಸ್ ಎಷ್ಟಪ್ಪ ಆವ್ರೇಜು 34. 2 numbers 34 and 22 are removed, then find the average. ಓಕೆ, 50 ಸಂಖ್ಯೆಗಳದ್ದು 34. ಒಂದು ವೇಳೆ 34 ಅನ್ನೋ ಸಂಖ್ಯೆ ಪ್ಲಸ್ 22 ಅನ್ನೋ ಸಂಖ್ಯೆಗಳು ತೆಗೆದುಬಿಟ್ರೆ ಅವಾಗ ಆವರೇಜು ರಿಮೈನಿಂಗ್ ಎಷ್ಟಾಗುತ್ತೆ ಅಂತ. 2 ಸಂಖ್ಯೆಗಳದ್ದು ಎಷ್ಟಾಯ್ತಪ್ಪ 56 ಆಯಿತು. ಎಷ್ಟು ಜಾಸ್ತಿ ಇದೆ 20 ಅಲ್ವಾ. 20 into 2 ಎಷ್ಟು 34. 22 into ಎಷ್ಟು 48. 48 ನಾ. ಸೊ ಇದು 0 ಪಾಯಿಂಟ್. ಸೊ 34 ಪ್ಲಸ್ 0 ಪಾಯಿಂಟ್ ಸಮಥಿಂಗ್ ಏನು 34 ಪಾಯಿಂಟೇ ಆಗುತ್ತೆ. ಸೊ ಹಾಗಾಗಿ ನಿಮಗೆ 34 ಪಾಯಿಂಟ್ ಇರೋದು ಯಾವುದು ಆಪ್ಷನ್ ಬಿ. ಇಲ್ಲ ಇನ್ನೊಂದು ರೀತಿ ಮಾಡೋಣ. 34 into 50 ಎಷ್ಟು 1700. ಇಲ್ಲಿ 56 ಹೋದರೆ 1044 ಡಿವೈಡೆಡ್ ಬೈ 48 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಇಷ್ಟೇ ಬರುತ್ತೆ. ಹಾಂ. ಸೊ ನಾವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ, ಬಿಕಾಸ್ ಇದಕ್ಕಿಂತ ಇದು ಕಮ್ಮಿ ಇದೆ. ಇಟ್ ಮೀನ್ಸ್ ಪಾಯಿಂಟಲ್ಲಿ ಬರುತ್ತೆ. ಸೊ 26th question. The average runs scored by a batsman in 23 matches is 41. ಸೊ ಒಬ್ಬ ಬ್ಯಾಟ್ಸ್ಮನ್ ಇದ್ದಾನೆ, 23 ಮ್ಯಾಚ್ಗಳಲ್ಲಿ ಸರಾಸರಿ ಎಷ್ಟು ಅವ್ರದ್ದು 41. The next 10 matches the batsman scored an average of 16 runs. ಟೈಮ್ ಸರಿ ಇಲ್ಲದೆ ನೆಕ್ಸ್ಟ್ 10 ಮ್ಯಾಚ್ಗಳಿಗೆ ಅವ್ರು ಎಷ್ಟು ರನ್ ಹೊಡಿತಾರೆ 16 ರನ್ನು ಆವ್ರೇಜ್. ಓಕೆ, ಫೈಂಡ್ ದ ಆವ್ರೇಜ್ ರನ್ ಸ್ಕೋರ್ಡ್ ಬೈ ಇನ್ ಆಲ್ 33 ಮ್ಯಾಚ್. ಹಾಗಾದರೆ 33 ಪಂದ್ಯಗಳು ಆಡಿರ್ತಾರಲ್ಲ ಅವರು ಟೋಟಲ್ನ ಸರಾಸರಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು. ಮಾಡೋಣ ಬನ್ನಿ. ಇದೆಷ್ಟು ಕಮ್ಮಿ ಇದೆ 25 ಮೈನಸ್ 41 ಮೈನಸ್ 25 into 10 ಎಷ್ಟು 2 ಡಿವೈಡೆಡ್ ಬೈ ಟೋಟಲ್ ಎಷ್ಟಾಯಿತು 33 ಮೈನಸ್ 33 1 33 7 ಎಷ್ಟು 37 31 ಟು ಕ್ಯಾರಿ 231 ಆಯಿತು. 7 19 ಉಳಿತು. ಇಟ್ ಮೀನ್ಸ್ 190 ಆಯಿತು. 5 160.5 ಸಮಥಿಂಗ್ ಬರುತ್ತೆ, ಇನ್ನು ತೊಂದರೆ ಇಲ್ಲ. ಸೊ 41ನಲ್ಲಿ 7 ಹೋದ್ರೆ ಎಷ್ಟು 34. ಸೊ ಪಾಯಿಂಟ್ ಇದೆಲ್ಲ. ಸೊ 33.5 ಬಂತು ಇಲ್ಲಿಂದ 33.5. ಇನ್ನೂ ಕಮ್ಮಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ 33 ಸ್ಟಾರ್ಟಿಂಗ್ ಬರಬೇಕು ಅಲ್ವಾ. ಸೊ 33 ಸ್ಟಾರ್ಟಿಂಗ್ ಯಾವುದಿದೆ ಒಂದೇ ಆಪ್ಷನ್ ಇದೆ 33.42. ಎಲ್ಲನೂ 4 to 42 ಇದೆ. ನಾವು ಚೆಕ್ ಮಾಡಬೇಕಾಗಿರೋದೇನು 4 5 3 not 1. ಸೊ ನಮ್ಗೆ ಬಂದಿರೋದೇನು 33. ಒಂದು ಸೆಕೆಂಡ್, ಇಲ್ಲಿ ಒಂದು ವೇಳೆ 6 ಆಗಿದ್ರೆ ಚೇಂಜ್ ಆಗೋದು. ಸೊ ಸಮಥಿಂಗ್ ಇದೆ. ಸೊ ಹಾಗಾಗಿ ಎ ಕ್ಲಾಸ್ ಹ್ಯಾಸ್ 2 sections A and B having 22 and 44 students respectively. If the average weight of section A is 40 kg, that of section B is 37 kg, then find the average weight ಅಂತ ಕೇಳಿದ್ರು. ಒಂದು ತರಗತಿಯಲ್ಲಿ 2 ಸೆಕ್ಷನ್ ಇದೆ, ಎ ಮತ್ತು ಬಿ. ಓಕೆನಾ. ಕ್ರಮವಾಗಿ ಎ ಸೆಕ್ಷನ್ ಎಷ್ಟಂತೆ ಬಿ ಸೆಕ್ಷನ್ ಎಷ್ಟಂತೆ 44.
ಓಕೆ. ಆವರೇಜ್ ವೇಟ್ ಎಷ್ಟಂತೆ? ಎದು 40, ಬಿದು ಎಷ್ಟಂತೆ 37. ನಾವು ಫೈಂಡ್ ಔಟ್ ಡಿವಿಯೇಷನ್ ನೋಡೋಣ. ಸೊ ಇಲ್ಲಿ ನಾನು ಡಿವೈಡ್ ಮಾಡ್ತೀನಿ. ಏನಂತ? ಇದು 1:2. ಅವಾಗ ನಮಗೇನಾಗುತ್ತೆ? ಮಲ್ಟಿಪ್ಲೈ ಈಸಿ ಆಗುತ್ತೆ. ಸೊ 1 × 40 ಎಷ್ಟಪ್ಪ? 40 ಪ್ಲಸ್ 2 × 37 ಎಷ್ಟು? 74 ಡಿವೈಡೆಡ್ ಬೈ 1 + 2 ಎಷ್ಟು? 3. ಸೊ ಇದು ಎಷ್ಟಾಯಿತು? 74 + 40 140 ಡಿವೈಡ್ ಬೈ 3 1 ಜ 3 3 ಜ ಎಷ್ಟು? 9. ರಿಮೈನಿಂಗ್ ಎಷ್ಟು? 2 24 ಮೀನ್ಸ್ ಹಾಗಾದ್ರೆ ನಮ್ಗೆ ಆನ್ಸರ್ ಏನು? 38. ಓಕೆನಾ? 28th ಪ್ರಶ್ನೆ. ದ ಆವರೇಜ್ ವೇಟ್ ಆಫ್ 7 ಬಾಯ್ಸ್ ಇನ್ ಎ ಗ್ರೂಪ್ ಈಸ್ 54. ಸೊ ಓಕೆನಾ? ಹಂಗೆ ಬರ್ಕೊಳ್ಳಿ. ವೆನ್ ಎ ನ್ಯೂ ಬಾಯ್ ಜಾಯಿನ್ಡ್ ದ ಗ್ರೂಪ್ ದ ಆವರೇಜ್ ವೇಟ್ ಇನ್ಕ್ರೀಸ್ ಬೈ 2. ಫೈಂಡ್ ದ ವೇಟ್ ಆಫ್ ಒಂದು ಗುಂಪಿನ 7 ಹುಡುಗರು ಸರಾಸರಿ 54 ಕೆಜಿ. ಆ ಹುಡುಗನ ಗುಂಪಿಗೆ ಸೇರಿಸಿದಾಗ ಸರಾಸರಿ ತೂಕ 2 ಕೆಜಿ ಹೆಚ್ಚಾಯಿತು ಅಲ್ವಾ? ಒಬ್ಬರು ಜಾಯಿನ್ ಆಗ್ತಾರೆ. ಹಾಗಾದ್ರೆ 7ರದು ಎಷ್ಟಾಯಿತು? 8 ಆಯಿತು. ಸೊ 2 ಕೆಜಿ ಇನ್ಕ್ರೀಸ್ ಮೀನ್ಸ್ ಓಕೆ. ಸೊ 2 ಕೆಜಿ ಮೀನ್ಸ್ ಇದು ಎಷ್ಟಾಯಿತು? 56. ಓಕೆನಾ? ಸೊ ಡಿಫ್ರೆನ್ಸ್ ಎಷ್ಟು? 2. ಸೊ 8 × 2 ಎಷ್ಟು? 60. 54 + 16 ಎಷ್ಟು? ನಮಗೆ 70. ಹಾಗಾದರೆ ಆ ಹೊಸ ಹುಡುಗಂದು ಎಷ್ಟು ಕೆಜು? ವೆಯ್ಟು 70 ಕೆಜಿಸ್. ಓಕೆ. ಸೊ 29th ಪ್ರಶ್ನೆ. ಎ ವೆಂಡರ್ ಸೆಲ್ಸ್ ಆರೆಂಜಸ್ ಅಟ್ ₹29 ಈಚ್ and incurs a loss of 70. He wants to make a profit of 75%. What price should he sell each orange? ಓಕೆ. ಸೊ ನೋಡಿ, ₹29 ಮಾರಾಟ ಮಾಡಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟ್ ಲಾಸು? 25% ಲಾಸು. ಸೊ ಹಾಗಾದ್ರೆ ಅವನ ಹತ್ರ ಉಳಿದಿರೋದು ಎಷ್ಟು ಪರ್ಸೆಂಟು? 20. ಸೊ 25% ಎಷ್ಟು ಮಾರಾಟ ಮಾಡ್ತಾನೆ? 29. ವಾಂಟ್ಸ್ ಟು ಮೇಕ್ ಎ ಪ್ರಾಫಿಟ್ ಆಫ್ 75%. ಅವ್ರಿಗೆ ಇನ್ನೂ 75% ಲಾಭ ಪಡೆಯಲ್ಲ. ಅಂದರೆ 100ಗೆ 75% ಎಷ್ಟಾಗುತ್ತೆ? ಟೋಟಲ್ 175% ಲಾಭ ಪಡೆಯಲು ಅಲ್ವಾ? ಸೊ ಅವನಿಗೆ ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಹೇಳಿದಾನೆ. ಸೊ 25 7 29 7 ಎಷ್ಟು? 9 7 ಎಷ್ಟು? 63. ಲಾಸ್ಟಲ್ಲಿ 3 ಬರಬೇಕು. ಯಾ, ಸೊ ಈಸ್ ದ ಆನ್ಸರ್. ನಾವು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಇಲ್ಲಿ ಕ್ವಶನ್ ಓದುವಾಗ ಇಲ್ಲಿವರೆಗೂ ಬರ್ತಿರಲ್ಲ, ಅಲ್ಲೇ ನೋಡಿಬಿಡಿ ಯೂನಿಟ್ ಡಿಜಿಟ್ಸ್ ಏನಿದೆ ಅಂತ. ಓಕೆ. ಸೊ ಇಲ್ಲಿ ಯೂನಿಟ್ ಡಿಜಿಟ್ಸ್ ಚೇಂಜ್ ಇದೆ. The shopkeeper marks his goods 8% above the cost price and sells them at a discount of 60%. If he earns a profit of 84% on the good, find the value of X ಅಂತ. ಒಬ್ಬ ಅಂಗಡಿಯವನ ವಸ್ತುವಿನ ಗುರುತು ಬೆಲೆ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100ರಲ್ಲಿ. ಇದು ನೆನ್ಪಿಟ್ಟು. ಓಕೆನಾ? ಮಾರ್ಕ್ಡ್ ಪ್ರೈಸ್ ಇದು X% ಹೆಚ್ಚಾಗಿ ಗೊತ್ತಿಲ್ಲ ಎಷ್ಟು ಅಂತ. ಸೊ 100 ಪ್ಲಸ್ ಇಫ್ ಈ ಅರ್ನ್ಸ್ ಎ ಪ್ರಾಫಿಟ್ ಆಫ್ 84. ಸೊ ಪ್ರಾಫಿಟ್ ಎಲ್ಲಿ ಬರುತ್ತೆ? ಎಸ್ ಪಿ ಬರುತ್ತೆ. 84 ಮೀನ್ಸ್ 100ಗೆ 84 ಅಂದರೆ ಟೋಟಲ್ 184. 84%. ವುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಹಾಗಾದ್ರೆ ಈ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಡಿಸ್ಕೌಂಟ್ ಆಫ್ 60%. ಓಕೆ. ಮಾಡಿ ಡಿಸ್ಕೌಂಟ್ ಆಫ್ 60. ಸೊ ಎಂ ಪಿ 60% ಡಿಸ್ಕೌಂಟ್ ಕೊಟ್ಟು ಮಾರಾಟ ಮಾಡ್ತಾನೆ. ಹಾಗಾದರೆ ಉಳಿದಿರೋದೆಷ್ಟು? 40. ಸೊ 40%ನ ವ್ಯಾಲ್ಯೂ ಎಷ್ಟು ನಮಗೆ? ಎಸ್ ಪಿ. ಸೊ ಎಸ್ ಪಿ ಎಷ್ಟು ಬಂದಿದೆ? 184. ಸೊ ಹಾಗಾದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? 100ನ ವ್ಯಾಲ್ಯೂ. ಸೊ ಕ್ಯಾನ್ಸಲ್. ಸೊ 4 4 ಜಾ 16 ರಿಮೈನಿಂಗ್ 24 ಮೀನ್ಸ್ ಇದು 10 × 46 ಎಷ್ಟಾಯಿತು? 460 ಆಯಿತು. 100ನ ವ್ಯಾಲ್ಯೂ 460 ಆಯಿತು. ಓಕೆನಾ? ಸೊ ನಮ್ಗೆ ಕೇಳಿರೋದೇನು? ಸರ್ 100 + ಎಕ್ಸ್ನ ವ್ಯಾಲ್ಯೂ 460 ಆಯಿತು. ಅವ್ರು ಕೇಳಿರೋದೇನು? ಎಕ್ಸ್ನ ವ್ಯಾಲ್ಯೂ 460. ಸೊ ಇದು ಈ ಕಡೆ ಬಂದರೆ 460 - 100 ಎಕ್ಸ್ = ಹಾಗಾದ್ರೆ ಎಷ್ಟು ಬಂತು ನಮಗೆ? 3. = ನಮ್ಗೆ ಏನು ಬಂತು? 3. ಓಕೆನಾ? ಈ ಥರ. ಸೊ 31 ಕ್ವಶನ್. ಎ ಸೆಲ್ಲರ್ ಮೇಕ್ಸ್ ಇಸ್ ಗೂಡ್ಸ್ 64% ಎಬೋವ್ ದ ಕಾಸ್ಟ್ ಪ್ರೈಸ್. ಮಾರ್ಕ್ಸ್ ಅಂದರೆ ಮಾರ್ಕ್ಡ್ ಪ್ರೈಸ್. ಓಕೆನಾ? 100 ಇರೋದು ಎಷ್ಟಾಯಿತು? 160 ಎಸ್ ನೋಡೋಣ. ಆ್ಯಂಡ್ ಆಫರ್ಸ್ ಡಿಸ್ಕೌಂಟ್ ಆಫ್ 25%. ಸೊ ಪ್ರಾಫಿಟ್ ಸಿ ಪಿಯಿಂದ ಬರುತ್ತೆ, ಎಂ ಪಿಯಿಂದ ನಮ್ಗೇನು ಬರುತ್ತೆ? ಡಿಸ್ಕೌಂಟ್ ಪರ್ಸೆಂಟ್ ಅಂತ 25. 25 ಮೀನ್ಸ್ ವಾಟ್? 1/4. 4 1 4 4 41. ಸೊ 41. ಸೊ 164ಅಲ್ಲಿ 41 ಹೋದರೆ ನಮಗೆ ಎಷ್ಟು? 123. ಸೊ ಹಾಗಾದರೆ ಎಸ್ ಪಿ 120. ಫೈಂಡ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಸಿ ಪಿಗೆ ಎಸ್ ಪಿಗೆ ಎಷ್ಟು ಡಿಫ್ರೆನ್ಸ್? 23. ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆ? ಪ್ರಾಫಿಟ್ ಆಗಿದೆ. ಹಾಗಾದರೆ 53% ಏನಾಗಿದೆ ನಮಗೆ? ಪ್ರಾಫಿಟ್ ಆಗಿದೆ. ಓಕೆ. ಸೊ 32nd ಕ್ವಶನ್. ಫೈಂಡ್ ಎ ಸಿಂಗಲ್ ಡಿಸ್ಕೌಂಟ್ ಈಕ್ವಲೆಂಟ್ ಟು 3 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20%, 30%. ಸೊ 3 ಡಿಸ್ಕೌಂಟ್ಸ್ ಏನಂತ ಹೇಳಿದ್ವಿ ನಾವು? A + B + C -
ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಇದು ಬೈ 10,000. ಎ ಬಿ ಸಿ ಎಲ್ಲ 20 ಪ್ಲಸ್ 13 ಎಷ್ಟು 53. 20 ಇಂಟು 13 ಎಷ್ಟು 260 ಪ್ಲಸ್ 13 ಇಂಟು 20 ಎಷ್ಟು 20 ಇಂಟು 20 ಎಷ್ಟು 400 ಪ್ಲಸ್ 20 ಇಂಟು 400 to 13 is 5,200. Okay, by 100 10,000. So 53 minus 266 is to 520. 520 plus 400 is to 920. 920 by 100 is to 9 point. Yes, 10,000 ಮಾಡಿದ್ರೆ 0.5. So 53 ಅಲ್ಲಿ 9 ಹೋದ್ರೆ 44. It means 43. 44 44 44.8. So 44 so 43.8. Sorry, 43.8. 43.8 plus 0.5200. Okay, so either 2 ಹಂಗೆ ಇಟ್ಕೊಳ್ಳಿ 5 plus 8 ಎಷ್ಟಾಯಿತು 3 ಒಂದು ಕ್ಯಾರಿ ಆದರೆ 44.32 44.3 ಎಷ್ಟು 44.32. Okay, so 33 question. The selling price of 30 books is equal to selling price of 30 books is equal to purchasing price. Purchasing price means what? See, so find the loss or profit percentage. 5 ja SP is equal to 10 ಬಂತು 6, CP is equal to 10 ಬಂತು 5. ಹಾಗಾದ್ರೆ ಎಷ್ಟು ಲಾಭ 1 5. 1/5 ಅಂದ್ರೆ ಎಷ್ಟು 20%. 1/5 ಅಂದ್ರೆ ಎಷ್ಟು 25%. ಸರಿ 20%. 34 question. The percentage profit earned by selling table a lamp for 860 is equal to the percentage loss incurred by selling the same table lamp for 4. What price should the table lamp be sold in order to earn 20? So ನಾವು ಡಿಸ್ಕಷನ್ ಮಾಡಿದ್ದೆ ಸೇಮ್ ಪ್ರಾಫಿಟ್ಟು ಸೇಮ್ ಲಾಭ ಆದಾಗ ಏನು ಮಾಡಬೇಕು ಎರಡನ್ನೂ ಅಡಿಷನ್ ಮಾಡಿ ಬೈ 2 ಮಾಡಿದ್ರೆ ನಮಗೆ ಸಿ ಪಿ ಒರಿಜಿನಲ್ ಸಿಗುತ್ತೆ. ಸೊ 863 433 ಡಿವೈಡೆಡ್ ಬೈ 2 ಆಯಿತು 1296 by 2 48. 48 into 25% profit means 5 by 4 1 ja 416. ಸೊ 2 into 5 is to 0 ಮಾಡೋ ಅವಶ್ಯಕತೆ ಅಷ್ಟರಲ್ಲಿ 0 ಬರಬೇಕು. ಸೊ 35th ಕ್ವಶನ್ ಇದು ಸಮೇತ ನೋಡಿ 0 to ನೋಡೋಣ ಚೆಕ್ ಮಾಡೋಣ ಹಿಂಗೆ ನೋಡಿಕೊಂಡು ಮಾಡಿಬಿಡೋದು ಅಷ್ಟೇ. ದ ಮಾರ್ಕ್ಡ್ ಪ್ರೈಸ್ ಆಫ್ ಎ ಜಾಕೆಟ್ ಈಸ್ 8,000. ಶಾಪ್ಕೀಪರ್ ಆಫರ್ಸ್ 30 on the market. After the discount, a 12% sales tax is added. The discount price, what is the final? ಜಾಕೆಟ್ ಇದೆ ಅದನ್ನು ಸಿ ಪಿ ಎಷ್ಟು ಅಂತ 8,000. ಅದಕ್ಕೆ ಮೊದಲು ಏನು ಮಾಡ್ತಾರೆ 30% ರಿಯಾಯಿತಿ. 30% ರಿಯಾಯಿತಿ ಮೀನ್ಸ್ 7 ಮತ್ತು 12% ಏನು ಟ್ಯಾಕ್ಸ್. 12% ಮೀನ್ಸ್ 3/25 ಮೀನ್ಸ್ 28/25. 0 ಕ್ಯಾನ್ಸಲ್ 25 1 5 2 ಜಾ 3 ಜಾ 75 ಇನ್ನೆಷ್ಟು ಉಳಿತು 50 ಅಂದರೆ 2 ಓಕೆನಾ. 8 into 7 56. ಲಾಸ್ಟಲ್ಲಿ 6 into 2 ಎಷ್ಟು 12. ಲಾಸ್ಟಲ್ಲಿ ಏನು ಬರಬೇಕು 2 ಬರಬೇಕು. ಲಾಸ್ಟಲ್ಲಿ ಏನು ಬರಬೇಕು. ಹಾಗಾಗಿ ನಮಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಒಂದೇ ಆಪ್ಷನಲ್ಲಿ ಲಾಸ್ಟಲ್ಲಿ 2 ಇರೋದು. 36 question. At simple interest, a certain sum becomes 1750 in 2 years, 3000 in 4 years. Find the rate of annual interest. ಸೊ ಎಕ್ಸ್ ಇದೆ 2 ವರ್ಷಕ್ಕೆ ಅದೇನಾಗುತ್ತೆ 1750. ಇನ್ನೊಂದು 2 ವರ್ಷಕ್ಕೆ ಏನಾಗುತ್ತೆ 3000. ಹಾಗಾದರೆ ಇದೆಷ್ಟು 2 ವರ್ಷ, ಇದು ಇನ್ನೊಂದು 2 ವರ್ಷ. 2 ವರ್ಷಕ್ಕೆ ಡಿಫ್ರೆನ್ಸ್ ಎಷ್ಟಾಯಿತು 1250. ಹಾಗಾದರೆ 1 ವರ್ಷಕ್ಕೆ ಎಷ್ಟಾಯಿತು 6. ಸೊ ಇಲ್ಲಿ 2 ವರ್ಷಕ್ಕೆ ಮೈನಸ್ ಮಾಡಿಬಿಟ್ರೆ 1250. 1250 ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ 100 ರೂಪಾಯಿ. ಪ್ರಿನ್ಸಿಪಲ್ 500 ರೂಪಾಯಿ. ಸೊ ಇಂಟ್ರೆಸ್ಟ್ ಎಷ್ಟಾಯಿತು 625. ಫೈಂಡ್ ಔಟ್ ಮಾಡಿ 25 ಡಿವೈಡ್ ಬೈ ಪ್ರಿನ್ಸಿಪಲ್ ಎಷ್ಟು 500 ಇಂಟು 100.
5 12 60 and 120 ಓಕೆನಾ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 125%. ಓಕೆ, ಇವೆಲ್ಲ ನಾವು ಮಾಡಿದ್ದೀವಲ್ವ ಆಲ್ರೆಡಿ. ಸೊ ಅಮಿತ್ ಇನ್ವೆಸ್ಟೆಡ್ ಸೇಮ್ ಅಮೌಂಟ್ ಆಫ್ ಮನಿ, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್. ದ ಇನ್ವೆಸ್ಟ್ಮೆಂಟ್ ಪೀರಿಯಡ್ ಫಾರ್ ಬೋತ್ ಅಮೌಂಟ್ಸ್ years and the interest for both was the same, 4% per annum. In the end, the difference between the two interest was 44. How much was amount invested? ಅಮಿತ್ ಸಮಾನ ಮೊತ್ತದ ಹಣವನ್ನು ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿಯಲ್ಲಿ ಹೂಡಿಕೆ ಮಾಡ್ತಾನೆ. ಎರಡು ಹೂಡಿಕೆಗಳ ಅವಧಿ 2 ವರ್ಷ ಅಂತೆ ಮತ್ತು ಬಡ್ಡಿ ದರ ಎಷ್ಟು 4% ಅಲ್ವಾ. ಸೊ ಸಿಂಪಲ್ ಇಂಟ್ರೆಸ್ಟ್ 2 ವರ್ಷಕ್ಕೆ 4% ಅಂದ್ರೆ ಎಷ್ಟಾಯಿತು 4. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 8.16. ನೀವು ಹೇಳಿದಿನಲ್ಲ ನಾನು ಆಲ್ರೆಡಿ 2a ಪ್ಲಸ್ a square by 100. It means 8 plus a square ಅಂದ್ರೆ ಎಷ್ಟು 4 square, that is 16 by 100 means 0.16, 8.16. ಸೊ ಡಿಫ್ರೆನ್ಸ್ ಎಷ್ಟು 0.16. ಅದನ್ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟಂತೆ 44. ನಾವೇನು ಫೈಂಡ್ ಔಟ್ ಮಾಡಬೇಕು ಪ್ರಿನ್ಸಿಪಲ್ ಅಂದ್ರೆ 100. ಸೊ ಇದು ತೆಗೆದು ಬಿಡಿ. 4 ಜಾ 4 4 ಜಾ 425, 25 11 ಜಾ 4 11 ಜಾ 25 11 ಜಾ 25 11 ಎಷ್ಟು 275 ಬರುತ್ತಾ. ಸೊ ಒಂದು ಆಪ್ಷನ್ 275 ಸ್ಟಾರ್ಟಿಂಗ್ ಬರೋದು. ಓಕೆನಾ. ಇಲ್ಲಿ ನಾವು ಇಲ್ಲಿ ಪಾಯಿಂಟ್ ತೆಗೆದವಲ್ಲ, ಇಲ್ಲಿ 2 zeros ಆಗುತ್ತೆ, ಇಲ್ಲಿ ಸಮೇತ ಏನಾಗುತ್ತೆ 2 zeros ಆಗುತ್ತೆ. ಹಾಗಾದ್ರೆ ಆನ್ಸರ್ ಏನು 27,500. 27,500. ಓಕೆ. ಸೊ 38 question. If a sum of 6,70,000 is invested for 1 year at 2% annual interest rate compounded half yearly, find the compound interest obtained. 6,70,000 ಮೊತ್ತವನ್ನು 2% ವಾರ್ಷಿಕ ಬಡ್ಡಿ ದರದಲ್ಲಿ ಅರ್ಧ ವಾರ್ಷಿಕವಾಗಿ ಸಂಯೋಜನೆ ಆಗುವಂತೆ 1 ವರ್ಷದವರೆಗೆ ಹೂಡಿಕೆ ಮಾಡಿದರೆ ದೊರೆಯುವ ಚಕ್ರಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 2% ಆ್ಯನ್ಯುವಲಿ ಮೀನ್ಸ್, ಸೊ ಹಾಫ್ ಇಯರ್ಲಿ ಕೇಳಿದ್ದಾರೆ ಅಂದರೆ 6 months. ಇದೆಷ್ಟಾಯಿತು 1%, ಇದೆಷ್ಟಾಯಿತು 1%. ಸೊ 100 ಇರೋದು ಮೊದಲು 6 ತಿಂಗಳು ಏನಾಗುತ್ತೆ 101. ಸೆಕೆಂಡ್ 100 ಇರೋದು ಎರಡನೇ 6 ತಿಂಗಳು ಏನಾಗುತ್ತೆ 101. 100 into 100 ಎಷ್ಟು 10,000. 101 into 101 ಎಷ್ಟು 1021. ಸೊ 10,000ನ ವ್ಯಾಲ್ಯೂ ಎಷ್ಟು ಇಷ್ಟು 70,000. ಸೊ 4 0 ಹೋಯಿತು 4 0 ಹೋಯಿತು. ಹಾಗಾದ್ರೆ 1ನ ವ್ಯಾಲ್ಯೂ ಎಷ್ಟು 67. ಸೊ ಇಂಟ್ರೆಸ್ಟ್ ಎಷ್ಟಾಯ್ತು ಇಲ್ಲಿಗೆ 201. ಸೊ 201 ಇಂಟು 67. ಓಕೆನಾ. ಸೊ 7 ಅಂದರೆ 7, ಲಾಸ್ಟಲ್ಲಿ 7 ಬರಬೇಕು. ಏನು ಚೆಕ್ ಮಾಡೋಷ್ಟು. ಓಕೆನಾ. ಇಲ್ಲಾಂದರೆ ಚೆಕ್ ಮಾಡೋಣ ಬನ್ನಿ. 267 ಅಲ್ವಾ. 67 1 ಜಾ 67, 67 2 ಜಾ 134 ಅಲ್ವಾ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ 38 ಕ್ವಶನ್ಗೆ ಆಪ್ಷನ್ ಬಿ. So find the simple interest on a sum of ₹2,000 at 6% annual interest rate for the period from 3rd February 2020 to 17th April 2023. 2,000 ಮೊತ್ತಕ್ಕೆ 6% ವಾರ್ಷಿಕ ಬಡ್ಡಿ ದರದಲ್ಲಿ 3 ಫೆಬ್ರವರಿ 2023ರಿಂದ 17 ಏಪ್ರಿಲ್ 2023 ಇರುವ ಅವಧಿಗೆ ಸರಳ ಬಡ್ಡಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಡೋಣ ಬನ್ನಿ. ಫಸ್ಟ್ 3rd ಫೆಬ್ರವರಿಗೆ ಎಷ್ಟು ದಿನ 28, ಇದಕ್ಕೆ ಎಷ್ಟು ದಿನ ಮಾರ್ಚ್ಗೆ 31. ಓಕೆನಾ. ಸೊ 3 ದಿನ ಆಲ್ರೆಡಿ ಹೋಗಿದೆ. ಇನ್ನು ಉಳಿದಿರೋದು ಎಷ್ಟು ದಿನ 25 ದಿನ, ಎಷ್ಟು 31 ದಿನ, ಎಷ್ಟು 17 ದಿನ. ಓಕೆ. ಟೋಟಲ್ ಎಷ್ಟಾಯಿತು 73. ಓಕೆ. ಸೊ ಪಿ ಟಿ ಆರ್ ಬೈ ಮಾಡೋಣ. ಪಿ ಎಷ್ಟು 2, ಟೈಮ್ ಎಷ್ಟು 73 days ಡಿವೈಡೆಡ್ ಬೈ 365 ಓವರಾಲ್. ಓಕೆ. ರೇಟ್ ಎಷ್ಟು 6%. ಸೊ ಬೈ 1 ಜಾ 5 ಜಾ 2 zeros 2 zeros ಹೋಯಿತು. 5 1 ಜಾ 5 4 ಜಾ 4 into 6 ಎಷ್ಟು 24. ಹಾಗಾದರೆ ರುಪೀಸು 24 rupees. ಓಕೆ. ರೇಟ್ ಎಷ್ಟಾಗುತ್ತೆ 24 ಸಿಂಪಲ್ ಇಂಟ್ರೆಸ್ಟ್. ಓಕೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ 24. 40th question. Satma invested some amount of 20,900 at 10% per annum simple interest and the remaining amount at 9% per simple interest. If she gets equal interest from both investments after 5 years, then find the amount invested at 10% per annum. ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಲ್ವಾ. ಸೊ 9%, 10%. ಓಕೆನಾ. ಸೊ ಶಿ ಗೆಟ್ಸ್ ಈಕ್ವಲ್ ಇಂಟ್ರೆಸ್ಟ್ ಬಂದಾಗೇನು ನಮಗೆ ರೇಟ್ ಆಲ್ವೇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರಿನ್ಸಿಪಲ್ ಆಗುತ್ತೆ. ಸೊ ರೇಟ್ ಎಷ್ಟು 10%, ಸೊ 9%. ಅವಾಗ ಪ್ರಿನ್ಸಿಪಲ್ ಏನಾಗುತ್ತೆ 9%, 10. ಸೊ ಟೋಟಲ್ ಎಷ್ಟು 19. ಸೊ 19ನ ವ್ಯಾಲ್ಯೂ ಎಷ್ಟು 20,900.
ಸೊ ನಮ್ಗೆ ಏನು ಬೇಕು ಈಗ 10%. 10% ಈಗ ಏನಾಗಿದೆ 9. 19 1 ಜಾ 19 11 ಜಾ 11 ಇಂಟು 9 ಎಷ್ಟು 99. ಸೊ 99,000 ಓಕೆನಾ. 99 ಜೀರೋಸ್ ಅಲ್ವಾ. ಸೊ 99 ಡಬಲ್ ಜೀರೋಸ್ ಮಾಡಿದ್ರೆ 9,900 ಸರ್ 9,900. So 41th question. If the interest earned on a certain sum during a second year is 2352 and the sum of rate of interest is 5% per annum compounded annually, then find the amount ಅಂತ ಕೇಳಿದೆ. ಒಂದು ನಿರ್ದಿಷ್ಟ ಮೊತ್ತಕ್ಕೆ 2ನೇ ವರ್ಷದಲ್ಲಿ ದೊರೆತ ಬಡ್ಡಿ 2352 ಆಗಿದೆ. ಬಡ್ಡಿ ದರದಲ್ಲಿ 5% ವಾರ್ಷಿಕ ಸುಧಾರಣೆ ಆಗುತ್ತದೆ ಕಾಂಪೌಂಡೆಡ್. ಆ ಮೊತ್ತವನ್ನು ಫೈಂಡ್ ಔಟ್ ಮಾಡಿ, ಅಮೌಂಟನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಮಾಡೋಣ. ಸೊ ಫಸ್ಟ್ ಇಯರ್ ಎಷ್ಟು 100, ಸೆಕೆಂಡ್ ಇಯರ್ ಎಷ್ಟಾಯಿತು 105. ಆಸ್ ಫಸ್ಟ್ ಇಯರ್ ಗೊತ್ತಿಲ್ಲ, ಸೆಕೆಂಡ್ ಇಯರ್ ಕೊಟ್ಟಿದ್ರೆ ಎಷ್ಟು 2352. ಇದೆಷ್ಟು 20:20. ಸೊ 21 2352 ಇಂಟು 20 ಆಯ್ತು. ಇಲ್ಲಿ ಫಸ್ಟ್ 21 21 25 ಉಳಿತು. 1 42 ಉಳಿತು. 2 ಸೊ 112 ಇಂಟು 2 ಎಷ್ಟು 2240. ಇಂದ ನಮಗೆ ಸಿಕ್ತು 2240. ನಮಗೆ ಸಿಕ್ತೇನು 2240. ಸೊ 2240 5% ಮೀನ್ಸ್ ವಾಟ್ 1/5. ಸೊ 1ನ ವ್ಯಾಲ್ಯೂ 2240 ಆದರೆ 5ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸರಿ 5% ಅಂದರೆ ಎಷ್ಟು 1/20 ಅಲ್ವಾ 20. ಸೊ 2240 ಇಂಟು 20 0 0 ನೋಡಿ 224 ಇಂಟು 2 ಎಷ್ಟು 440. 0 ಮಾಡಿದ್ರೆ 44,800. 2 0 ಮಾಡಿದ್ರೆ ನಮಗೆ ಎಷ್ಟು 44,800. ಸೊ ಈ ಥರ ಇಲ್ಲ 1/5 ಅಂದರೆ 20. 20ಗೆ ಎಷ್ಟು 20 ಅಲ್ವಾ. 20 ಸ್ಕ್ವೇರ್ ಎಷ್ಟು 400. ಇದಕ್ಕೆ 5% ಇದಕ್ಕೆ ಹಿಂಗೂ ಸಮೇತ ನಾವು ಮಾಡಬೇಕು ಇಲ್ಲ. 42 question. If 17,700 is deposited for 2 years at 4% interest, then what is the difference between the compound interest and simple interest? 17,700 ರೂಪಾಯಿಯನ್ನು 2 ವರ್ಷಗಳ ಕಾಲ 4% ಬಡ್ಡಿ ದರದಲ್ಲಿ ಠೇವಣಿ ಮಾಡಿದರೆ ಡಿಫ್ರೆನ್ಸ್ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್. 2 years 4% ಮೀನ್ಸ್ ಇದೆಷ್ಟಾಯಿತು 8% ಸಿಂಪಲ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಯಿತು 8.16 ಅಲ್ವಾ. ಡಿಫ್ರೆನ್ಸ್ ಎಷ್ಟು 0.1. ಸೊ 100ನ ವ್ಯಾಲ್ಯೂ ಎಷ್ಟು 17700. D0 1ನ ವ್ಯಾಲ್ಯೂ 177. ಸೊ ನಾವು ಫೈಂಡ್ ಔಟ್ ಮಾಡಬೇಕು 16. ಸೊ 177 ಇಂಟು 16 ಅಂದರೆ ಬರುತ್ತೆ ಪಾಯಿಂಟ್ಸ್. ಆಮೇಲೆ ನೋಡಿ 16 7 ಎಷ್ಟು 112 ಅಲ್ವಾ. 2 1 ಕ್ಯಾರಿ 16 7 ಎಷ್ಟು 112. 112 ಪ್ಲಸ್ 11 ಎಷ್ಟು 123. ಲಾಸ್ಟಲ್ಲಿ 3. ಸೊ 32. ಲಾಸ್ಟ್ 2 ಡಿಜಿಟ್ಸ್ ಏನು ಬರಬೇಕು 32. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನು 28.3. 8.3 ಬೇಕಿದ್ರೆ ನೋಡಿ ಇದು 12 ಬರುತ್ತಾ. 16 ಇಂಟು 1 ಎಷ್ಟು ಪ್ಲಸ್ 12 ಎಷ್ಟು 28 ಸಿಕ್ತಲ್ಲ. ಸೊ ಹಾಗಾದ್ರೆ ನಮ್ಮ ಆನ್ಸರ್ ಏನು 28.32. ಓಕೆ ಕ್ಲಿಯರ್. 43rd ಕ್ವಶನ್. ನೀವು ನೋಡೋದಾದ್ರೆ ನೋಡಿ ನಂಬರ್ ಸಿಸ್ಟಮ್ ಆಯ್ತು, ಸಿಂಪ್ಲಿಫಿಕೇಶನ್, ಆಲ್ಜಿಬ್ರಾ ಈ ಥರ ಎಲ್ಲ ಡಿವೈಡ್ ಮಾಡಿ ಯಾವ ಜಾಸ್ತಿ ಕೇಳೋ ಪ್ರಶ್ನೆಗಳಿದಾವೆ ಅದನ್ನೇ ನಾನು ತಗೊಂಡಿದ್ದೀನಿ. ಓಕೆ. ದ ಫೋರ್ತ್ ಪ್ರಪೋರ್ಷನಲ್ ಟು 9 3 and 27. ಫಸ್ಟ್ ಫೋರ್ತ್ ಪ್ರಪೋರ್ಷನಲ್ ಫೈಂಡ್ 7 ಇದು ಮಲ್ಟಿಪಲ್ ಇದು ಮಲ್ಟಿಪಲ್ 3 1 3 1. ಸೊ ಎಕ್ಸ್ನ ವ್ಯಾಲ್ಯೂ ಇಲ್ಲಿಂದ ನಮಗೆ ಪ್ರಪೋರ್ಷನಲ್ 9 ಈಸ್ ಈಕ್ವಲ್ ಟು ಥರ್ಡ್ ಪ್ರಪೋರ್ಷನಲ್. ಓಕೆನಾ. ಇದು ಯಾವುದಕ್ಕೆ ಈಕ್ವಲ್ ಥರ್ಡ್ ಪ್ರಪೋರ್ಷನಲ್ ಟು A and 24. A 24 ಅಂಡ್ ಇಲ್ಲಿ ಥರ್ಡ್ ಪ್ರಪೋರ್ಷನಲ್ ಸಿಕ್ತು 9. ಸೊ ಇದು ಓಕೆನಾ. 3 8 ಜಾ 3 3 ಜಾ 3 8 3 1 ಜಾ 3 8. ಸೊ ಹಾಗಾದ್ರೆ ಏನ ವ್ಯಾಲ್ಯೂ ಇಲ್ಲಿಂದ ನಮಗೆ ಸಿಕ್ತು 64. ಹಾಗಾದ್ರೆ ನಮಗೆ ವ್ಯಾಲ್ಯೂ ಇಲ್ಲಿಂದ ಏನು ಸಿಕ್ತು 64. ಓಕೆನಾ. ಇಲ್ಲ ಈಸಿ ನೋಡಿ. ನಾವು ಏನು ಮಾಡಿದ್ವಿ ಅಂದರೆ ಇಲ್ಲಿ 9/3 ಈಕ್ವಲ್ ಟು 27/x ಮಾಡಿದ್ವಿ ಇಷ್ಟೇ. ಓಕೆನಾ. 1 ಜಾ 9 3 ಜಾ. ಸೊ x ಈಕ್ವಲ್ ಟು 9 ಬಂತು. ಅದನ್ನು ನಾವು ಅಲ್ಲಿ ಪುಟ್ ಮಾಡಿದ್ವಿ.
ಸೊ ಆಗೇನಾಗುತ್ತೆ ಎ ಇಂಟು 9 24 ಇಂಟು 24 ಆಗುತ್ತೆ ಅಲ್ವಾ. ಸೊ 3 3 ಜಾ 3 1 ಜಾ 3 8 ಸೊ ಎ ಇಸ್ ಈಕ್ವಲ್ ಟು ಎಷ್ಟಾಯಿತು 60. ಸೊ 44th ಕ್ವಶನ್, ಇಫ್ 12, 60 and 13 and y are in proportion, find the value of y. 12, 60, 13 y ಪ್ರಪೋರ್ಷನಲ್ ಇದೆ. ಓಕೆನಾ. ಸೊ ವೈನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇದು ಇದಾಗುತ್ತೆ, ಇದು ಇದಾಗುತ್ತೆ. 12 1 12 5 ಸೊ 13 ಇಂಟು 5 ಎಷ್ಟು 65. ಸೊ 13 ಇಂಟು 5 ಎಷ್ಟು ನಮಗೆ 55. ಸೊ 45th question, two numbers are in the ratio 7:11. If the first number is increased by 10, second number is decreased by 20, the ratio becomes, find the sum of the two original numbers. Okay, original numbers 7 plus 8 ಎಷ್ಟು 18. ಸೊ ಹಾಗಾದ್ರೆ ಆನ್ಸರ್ ನಮಗೇನು 18ನ ಮಲ್ಟಿಪಲ್. ಆನ್ಸರ್ ಏನು ನಮಗೆ 18ನ ಮಲ್ಟಿಪಲ್ 9 ಇಂಟು 2. 9 ಚೆಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ +2 + 1 ಎಷ್ಟು 9. ಓಕೆ ಬರ್ಬೋದು. ಇದು 2 3 ಇದು 4 2 ಎಷ್ಟು 6 1 7 ಇದು ಇಲ್ಲ. 8 1 ಆಯಿತು, ಇದು 8 ಆಯಿತು. ಸೊ ಹಾಗಾದ್ರೆ ಆನ್ಸರ್ ಏನು 1260. ಇಲ್ಲ ಸರ್ ನಮಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳಿದ್ರೆ ಡೀಟೇಲ್ಡ್ ಆಗಿ ಹೇಳೋಣ. 7:11 ಇತ್ತಂತೆ. ಫಸ್ಟ್ ಏನು 10 ಇನ್ಕ್ರೀಸ್ ಆಗುತ್ತೆ, ಎರಡನೇದ್ರಲ್ಲಿ ಏನು ಡಿಕ್ರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ 2:3. ಓಕೆನಾ. 7 3 ಎಷ್ಟು 21, 11 2 ಎಷ್ಟು 22, 23 ಅಲ್ಲಿ 21 ಹೋದರೆ 1 ನ ವ್ಯಾಲ್ಯೂ 30 + 40 ಎಷ್ಟು 7. ಸೊ 7 + 11 ಎಷ್ಟು 18. ಸೊ 18 ಇಂಟು 70 ಎಷ್ಟು 120. ಸೊ 1 0 ಮಾಡಿದ್ರೆ 1 0. ಸೊ 1260 ಎಷ್ಟು 1260. ಸೊ 46th question, 4 numbers are in the ratio 11:19, 5:7 respectively. The sum of these 4 numbers is 2 to 8 9. Then find the sum of. ಸೊ ಈ ನಾಲ್ಕುಗಳದ್ದು ಈ ಥರ ಇದೆ. 4 ನಂಬರ್ 7 ಪ್ಲಸ್ ಎಷ್ಟು 30, 30 ಪ್ಲಸ್ 12 42. ಸೊ 42ನ ವ್ಯಾಲ್ಯೂ ಎಷ್ಟು ನಾವೇನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆ್ಯಂಡ್ ಥರ್ಡ್ 7 + 5 ಎಷ್ಟು 6, 2 8 ಜಾ 1 1 1 18 ಹೋಗಲ್ಲ. ಸೊ 0 ಮಾಡಿದ್ರೆ 189. ಸೊ 21 9 ಜಾ. ಸೊ 109 ಇಂಟು 8 ಎಷ್ಟು 8 9 72. ಲಾಸ್ಟಲ್ಲಿ 72. ಸೊ ಲಾಸ್ಟಲ್ಲಿ 72 ಬರಬೇಕು. ಸಿ ಮಾತ್ರ ಇದೆ 72. ಓಕೆ. ಸೊ 47th question, find the mean proportional. ಓಕೆ, ಮೀನ್ ಪ್ರಪೋರ್ಷನಲ್ ಬಿ 55 ಇಂಟು 16 ಅಲ್ವಾ. √25 ಎಷ್ಟು 5, √16 5 4 ಎಷ್ಟು 2, 5 4 ಎಷ್ಟು ನಮಗೆ. ಸೊ ಫೈಂಡ್ ದ ಮೀನ್ ಪ್ರಪೋರ್ಷನಲ್ ಸೇಮ್ √AB. ಸೊ 11 + 5 √2 9 ಮೈನಸ್ 11 ಇಂಟು 9 ಎಷ್ಟು 99. 11 ಇಂಟು -5 ರೂಟ್ ಎಷ್ಟು 55. ಓಕೆ ಪ್ಲಸ್ 5 ಇಂಟು 9 √2 ದಟ್ ಇಸ್ 45 √2 ಮೈನಸ್ 5 ಇಂಟು 5 25. √2 ಹೋಲ್ ಸ್ಕ್ವೇರ್ ಆಗುತ್ತೆ, √2 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 2 ದಟ್ ಇಸ್ 50. 99 ಅಲ್ಲಿ 50 ಹೋದರೆ 49 ಮೈನಸ್ 55 ಅಲ್ಲಿ 45 ಹೋದರೆ 10 √2. ಆನ್ಸರ್ ನಮಗೆ ಎಷ್ಟು √49 ಮೈನಸ್ 10 √2. ಓಕೆನಾ. ತೊಂದರೆ ಇಲ್ಲ. ಆನ್ಸರ್ ನಮಗೆ ಎಷ್ಟು ಬರುತ್ತೆ √49 ಮೈನಸ್ 10 √2. ನೋಡೋಣ. 99 50. ಓಕೆ 45 √2 10 ಎಸ್ ಆನ್ಸರ್. ಸೊ ಸ್ವಲ್ಪ ಮಿಸ್. 49th question, Ramesh alone can complete a piece of work in 15 days and Suresh alone can complete the same work in 10. They started the work together but Ramesh had to leave the work 4 days before its completion. In how many days the work be completed? ರಮೇಶ್ ಒಬ್ಬನು ಒಂದು ಕೆಲಸವನ್ನು 16 ದಿನದಲ್ಲಿ ಮಾಡ್ತಾನೆ. ಸುರೇಶ್ ಒಬ್ಬನು ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನೆ. LCM ಎಷ್ಟಿಲ್ಲಿಂದ 5. ಬಟ್ ರಮೇಶ್ ಹ್ಯಾಡ್ ಟು ಲೀವ್ ದ ವರ್ಕ್ 4 days ಬಿಫೋರ್. ನಾನು ನಿಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಹೇಳಿದೆ. ಬಿಫೋರ್ ಅಂತ ಬಂದರೆ ನಾವೇನು ಮಾಡೋಣ ಟೋಟಲ್ಗೆ ವರ್ಕ್ಗೆ ಆ್ಯಡ್ ಮಾಡೋಣ ಅಂತ. ಸೊ ಯಾರು ರಮೇಶ್ ಎಷ್ಟು 4 ಎಷ್ಟು 20. ಸೊ 80ಗೆ 20 ಆ್ಯಡ್ ಮಾಡಿದ್ರೆ ಈಗ ಟೋಟಲ್ ಎಷ್ಟು ವರ್ಕ್ ಮಾಡಬೇಕು ಅವರು 100 ಅಲ್ವಾ ಇಬ್ಬರು ಸೇರಿ. ಸೊ 100 ಇಬ್ಬರದ್ದು ಎಷ್ಟಾಯಿತು
13. So 100 by 13. 13 7 is to 91. Next will to 9 and 30. 13 7 is 91 plus 9 100. Option A. 13 7 is 91 plus 9 by 30. Question. 13 men and 3 women can complete a piece of work in 7 days and 5 men work in it. The work of how many? The work of one. 13 men and 3 women can do a piece of work in ಎಷ್ಟು 7 ದಿನದಲ್ಲಿ 5 ಪುರುಷರು ಪ್ಲಸ್ 6 ವುಮೆನ್ ಇಂದಲ್ಲಿ ಸೇಮ್ ವರ್ಕು 15 ಮಾಡಿದ್ರೆ ನಮ್ಗೆ ಓದಿಸಿ. ಸೊ 13 7 ಎಷ್ಟಪ್ಪ 91 ಮೆನ್, 3 7 ಎಷ್ಟು 21 ಡಬ್ಲ್ಯೂ, 5 ಇಂಟು 18 ಎಷ್ಟು 90 ಮೆನ್, 18 ಇಂಟು 6 ಎಷ್ಟು 10. ಮೆನ್ನು ಒಂದು ಕಡೆ ತಗೊಳ್ಳೋಣ. 91ನಲ್ಲಿ 90 ಹೋದ್ರೆ ಎಷ್ಟು 1 ಮೆನ್, 108ಅಲ್ಲಿ 21 ಹೋದ್ರೆ ಎಷ್ಟು, ಸೊ ಎಮ್ ವ್ಯಾಲ್ಯೂ ಎಷ್ಟು ಬಂತು 8, ಡಬ್ಲ್ಯೂ ವ್ಯಾಲ್ಯೂ ಎಷ್ಟು ಬಂತು. ಸೊ 1 ಮೆನ್ ಇಸ್ ಈಕ್ವಲ್ ಟು ಹೌ ಮೆನಿ ಮೆನ್ಸ್ ಹಾಗಾದ್ರೆ ಅದ್ರ ಎಷ್ಟು ಈಕ್ವಲ್ಲು 87ಗೆ. ವರ್ಕ್. ಒಂದು ಕ್ವಶನ್, ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ಪೀಸ್ ಆಫ್ ವರ್ಕ್ ಇನ್ 6. ಇಫ್ ಎ ಅಲೋನ್ ಕ್ಯಾನ್ ಡೂ ಇಟ್ 1 ಡೇಸ್, ಬಿ ಅಲೋನ್ ಕ್ಯಾನ್ ಡೂ ಇಟ್. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 6 ದಿನದಲ್ಲಿ ಮಾಡ್ತಾರೆ. ಎ ಒಬ್ಬನೇ 7 ದಿನದಲ್ಲಿ ಕೆಲಸ ಮಾಡ್ತಾರೆ. ಸೊ ಎ ಪ್ಲಸ್ ಬಿ 6 ದಿನದಲ್ಲಿ ಮಾಡ್ತಾರೆ, ಎ ಒಬ್ಬನೇ 7 ದಿನದಲ್ಲಿ ಮಾಡ್ತಾರೆ ಅಲ್ವಾ. ನಮ್ಗೆ ಎಲ್ ಸಿ ಎಮ್ ಎಷ್ಟಾಗುತ್ತೆ 42. 7 ಜಾ. ಸೊ ಏನು ಕೇಳಿದ್ದಾರೆ ಬಿ ಒಬ್ಬನೇ ಅಲ್ವಾ. ಸೊ ಎದು 6 ಆದರೆ ಬಿದು ಎಷ್ಟಾಗುತ್ತೆ 1. ಸೊ 42 ಬೈ 1 ಎಷ್ಟಾಯಿತು ನಮಗೆ 4. ಹಾಗಾದ್ರೆ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ 42 ದಿನದಲ್ಲಿ. 52ನೇ ಕ್ವಶನ್, ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 24 ಡೇಸ್. ಬಿ ಕ್ಯಾನ್ ಡೂ ಇನ್ 28 ಡೇಸ್. So if they work on alternate days starting from B, the first day, then in how many days will the work be completed ಅಂತ ಹೇಳಿದ್ದಾರೆ. ಸೊ ಮೊದಲ ದಿನ ಬಿ ನಿಂದ ಪ್ರಾರಂಭಿಸಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಕೆಲಸ ಎಷ್ಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತೆ ಅಂತ. ಸೊ 24 28 ಎಲ್ ಸಿ ಎಂ ಬಂದು 4 ಜಾ ಅಲ್ವಾ. ಸೊ ಇದನ್ನ 7ರಿಂದ ಮಾಡಿದ್ರೆ ಬರುತ್ತೆ, ಇದನ್ನ 6ರಿಂದ ಮಾಡಿದ್ರೆ ಅಲ್ವಾ. ಫಾರ್ ಎಕ್ಸಾಂಪಲ್ 24 ಇಂಟು 7 ಎಷ್ಟು 160 ಅಲ್ವಾ. ಇಷ್ಟು ಟೋಟಲ್ ಎಷ್ಟಾಯಿತು 13 168 ಅಲ್ವಾ. ಸೊ 12 ಮಾಡಿದ್ರೆ 156 ಕೆಲಸ ಮುಗೀತು. ಎಷ್ಟು ಕೆಲಸ ಮುಗಿದಿದೆ 12 ಕೆಲಸ ಅಲ್ವಾ. ಸೊ ಈಗ ಏನು ಮಾಡ್ತಾರೆ ಬಿ ಸ್ಟಾರ್ಟ್ ಮಾಡ್ತಾರೆ ಎಷ್ಟು 6, ಇದರಲ್ಲಿ 6 ಮಾಡ್ತಾರೆ ಅಲ್ವಾ. ಸೊ 6 ಈಗ ಮತ್ತೆ ಇನ್ನೆಷ್ಟು ಉಳಿದಿದೆ 6 ಉಳಿದಿದೆ. ಆಗ ಎ 24, ಈಗ 1ನೇ ದಿನ ಎಕ್ಸ್ಟ್ರಾ ಮಾಡಿದ್ರೆ 25ನೇ ದಿನ ಅಲ್ವಾ. ಸೊ 25ನೇ ದಿನ ಎಷ್ಟು ಕೆಲಸ ಉಳಿದಿದೆ 6. ಬಿ ದ ಎಫಿಷಿಯನ್ಸಿ ಎಷ್ಟು 7. ಹಾಗಾದರೆ ಆನ್ಸರ್ ಎಷ್ಟು 25 6/7. 25 6/7 ಓಕೆನಾ. 25 6/7. ಸೊ ಇದು ಆಲ್ಟರ್ನೇಟ್ ಕ್ವಶನ್ನು, ಇದೊಂದು ಕಮೆಂಟ್ ರೂಪದಲ್ಲಿ ತಿಳಿಸಿ ನಾ. 54th ಕ್ವಶನ್, ಎ ಪೈಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 27 hours. Another pipe can empty the filled tank in 28 hours. Both pipes are opened simultaneously. Find the time taken to fill 1/4 ಅಂತ ಕೇಳಿದ್ದಾರೆ. ಓಕೆ. ಸೊ 27 28ಗೆ ಎಲ್ ಸಿ ಎಮ್ ಎಷ್ಟಪ್ಪ ಗೊತ್ತಿಲ್ಲ ಅಂದರೆ ಏನು ಮಾಡೋಣ 8 7 56 5 ಕ್ಯಾರಿ, 14 30 35 3 ಕ್ಯಾರಿ,
8 + 3 ಎಷ್ಟು 7. 6. 3 ಸರ್ 4 + 3 750 ಎಷ್ಟರಿಂದ 28 27 ಅಲ್ವಾ. ಇಫ್ ಬೋತ್ ಪೈಪ್ಸ್ ಆರ್ ಓಪನ್ಡ್ ಸೈಮಲ್ಟೇನಿಯಸ್ಲಿ ಫುಲ್ ಮಾಡುತ್ತೆ ಎಂಟಿ ಮಾಡುತ್ತೆ. ಹಾಗಾದ್ರೆ ಎಷ್ಟಾಯಿತು 28 × 27 ಅಂದರೆ 756 ಉಳಿತು ಅಲ್ವಾ. ಇದನ್ನ ಏನಂತ ಕೇಳಿದರೆ ಫೈಂಡ್ ದ ಟೈಮ್ ಟೇಕನ್ ಟು ಫಿಲ್ 1/4 ಅಲ್ವಾ. ಇದನ್ನು 1/4 ಕೇಳಿದ್ರು. ಸೊ 4 1 ಜಾ 4 18 ಜಾ 72 3 ಉಳಿತು 36 ಮೀನ್ಸ್ 9 ಜಾ. ಹಾಗಾದ್ರೆ ಎಷ್ಟು ಆನ್ಸರ್ ನಮಗೆ 1 ಆನ್ಸರ್ ಎಷ್ಟು ಪೈಪ್ ಬಿ ನೋಡೋಣ. ಇದೊಂದು ಸ್ವಲ್ಪ ಟ್ರೈ ಮಾಡೋಣ. ಪ್ರಾಬ್ಲಮ್ ಆಗಿದೆ ಇದು ಬಿಡಿ. 56th question. A truck travels a distance of 80 km at a speed of 40 km per hour and then 44 km at a speed of 9 km per hour. Find its average. So speed is equal to what? ಒಂದು ಟ್ರಕ್ಕು 80 ಕಿಲೋಮೀಟರ್ ದೂರವನ್ನು 40 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗುತ್ತೆ. ಇನ್ನೊಂದು 44 ಕಿಲೋಮೀಟರ್, ಇನ್ನೊಂದು 9 ಕಿಲೋಮೀಟರ್ ಪರ್ ಅಲ್ಲಿ ಹೋಗುತ್ತೆ. ಸರಾಸರಿ ವೇಗವನ್ನು ಹೇಳಿದ್ದಾರೆ. ಸ್ಪೀಡ್ ಇಸ್ ಈಕ್ವಲ್ ಟು ವಾಟ್? d/t. ಡಿ ಎಷ್ಟು ಪ್ಲಸ್ ಇನ್ನೊಂದು ಡಿ ಎಷ್ಟು ಡಿ ಗೊತ್ತಿಲ್ಲ. ಡಿ ಗೊತ್ತಿಲ್ಲ ಅಂದರೆ ಸೊ d/s ಅಲ್ವಾ. ಡಿ ಎಷ್ಟು ಎಸ್ ಎಷ್ಟು ಫಸ್ಟ್ದು, ಇನ್ನೊಂದೆಷ್ಟು 44 ಇಂಟು ಎಷ್ಟು 80 + 44 ಎಷ್ಟು 80 + 44 ಎಷ್ಟು 24 ಡಿವೈಡ್ 62/9 ಇದೆಲ್ಲ ಮೇಲ್ಗಡೆ ಹೋದ್ರೆ ಏನಾಗುತ್ತೆ ಇಂಟು 2 9 ಎಷ್ಟು 80. Seventh question. The bike covers a distance of 80 km at a speed of 40 km. The bike next to 45 km at speed of 15 km per hour. Okay. 45 km per hour ಅಲ್ಲ. ಸೊ ಆವರೇಜ್ ಸ್ಪೀಡ್ ಸೇಮ್ ಕ್ವಶನ್. ಜಾಸ್ತಿ ಕೇಳಿದ್ರೆ ಆಗ ತಗೊಂಡಿದ್ದೀನಿ. ಸೊ ಮೇಲ್ಗಡೆದು ಎಷ್ಟಾಯಿತು 120, ಮೇಲ್ಗಡೆ ಎಷ್ಟಾಯಿತು 2 + 3 ಎಷ್ಟು 120/5 ಎಷ್ಟು 20. ಹಾಗಾದರೆ ಆವರೇಜ್ ಸ್ಪೀಡ್ ಎಷ್ಟು ಏನ 25 km per hour. ಓಕೆ. ಸೊ ಈ 8th question. Aniruddha takes 3 hours more than Burhan to cover a distance of 90. Aniruddha doubles his speed. He will take 2 hours less than 1. Find the initial speed of Aniruddha ಅಂತ ಕೇಳಿದ್ರು. ಅನಿರುದ್ಧನು 90 ಕಿಲೋಮೀಟರ್ ದೂರವನ್ನು ಸಾಗಲು ಬುರ್ಹಾನ್ಗಿಂತ 3 ಗಂಟೆ ಹೆಚ್ಚು ಸಮಯ ತೆಗೆದುಕೊಳ್ತಾನೆ. ಅನಿರುದ್ಧನು ತನ್ನ ವೇಗವನ್ನು ದ್ವಿಗುಣ ಮಾಡಿದರೆ ಅವನು ಬುರ್ಹಾನ್ಗಿಂತ 2 ಗಂಟೆ ಕಡಿಮೆ ಸಮಯಕ್ಕೆ ತೆಗೆದುಕೊಳ್ತಾನೆ. ಅನಿರುದ್ಧನು ಪ್ರಾರಂಭಿಕ ವೇಗವನ್ನು ಫೈಂಡ್ ಔಟ್ ಮಾಡಿ. ಓಕೆ. ಫಸ್ಟು ಡಬಲ್ ಮಾಡಿದ್ರೆ ಇದೇನಾಗುತ್ತೆ ನಮಗೆ ಇನ್ವರ್ಸ್ಲಿ ಪ್ರಪೋರ್ಷನ್. ಸೊ ಡಿಸ್ಟೆನ್ಸ್ ಆಲ್ವೇಸ್ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನ್ ಅಲ್ವಾ. ಸೊ ಇದೇನಾಗುತ್ತೆ ಆಗ 2:1. ಸೊ 1ನ ವ್ಯಾಲ್ಯೂ 3 + 2 ಟೋಟಲ್ ಎಷ್ಟು ಅವರ್ಸು. ಹಾಗಾದರೆ ಇನಿಷಿಯಲ್ ಮೀನ್ಸ್ ಇದು ಎಷ್ಟಾಗುತ್ತೆ ಆಗ 10 ಆಗುತ್ತೆ ಅಲ್ವಾ. ಇನಿಷಿಯಲ್ ಸ್ಪೀಡ್ ಕೇಳಿದ್ದಾರೆ. ಸ್ಪೀಡ್ ಇಸ್ ಈಕ್ವಲ್ ಟು d/t. ಡಿ ಎಷ್ಟು 10 ಓಕೆನಾ. ಹಾಗಾದರೆ ಎಷ್ಟು 9 km per hour. ಹಾಗಾದರೆ ಎಷ್ಟು 9 km. ಓಕೆ. 59th question. 1/3 of a journey is covered at a speed of 31 km per hour. Okay. The next 1/3 at a speed of 4 km per hour. The remaining journey at a speed of 34 km per hour. Find the average speed. So 31 4 34 ना.
ಅದಕ್ಕೆ ಎಲ್ ಸಿ ಎಮ್ ಫೈನ್ ಮಾಡೋಣ. 31 ಇಂಟು 4 ಇಂಟು 17 ಇಂಟು 2 ಈ 2 ಇಲ್ಲಿದೆ. ಸೊ ಹಾಗಾಗಿ ಇದನ್ನು ಬಿಟ್ಟರೆ ಇನ್ನು ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಎಲ್ ಸಿ ಎಮ್ ಸಿಗುತ್ತೆ. 17 4 ಎಷ್ಟು 60. ಸೊ 31 ಇಂಟು 68 ಎಷ್ಟು 8. 24 ಪ್ಲಸ್ 6 ಎಷ್ಟು 30. ಈ ಕ್ಯಾರಿ 360 ಎಷ್ಟು. ಸೊ 2108. ಸೊ 31 ಎಷ್ಟಲಿ 31 ಇದೆ, ಇನ್ನೇನಿಲ್ಲ. 4 ಇಂಟು 17 ದಟ್ ಇಸ್ 60. 4 ಇದೆ, ಇನ್ನು 31 ಇಂಟು 17 ಇಲ್ವಲ್ವಾ. 7 21 2 2 ಕ್ಯಾರಿ 527 ಇಂದ ನಮಗೆ 527. 34 ಇಂದ 17 ಇಂಟು 2 ಮೀನ್ಸ್ 2 ಇಂಟು 31 ಎಷ್ಟು 62. ಸೊ ಇಲ್ಲಿಂದ 60 ಓಕೆನಾ. ಸೊ ಟೋಟಲ್ ಎಷ್ಟಾಯಿತು 68 ಪ್ಲಸ್ 130. 130 ಪ್ಲಸ್ 527 30 ಪ್ಲಸ್ 527 657 ಆಯಿತು. ಓಕೆ 2108 650 ಇಂಟು ಎಷ್ಟು ಸ್ಪೀಡ್ಸು 3 ಸ್ಪೀಡ್ಸ್, ಹಾಗಾಗಿ 3 2 ಇದ್ದರೆ 2 ಎಲ್ ಸಿ ಎಮ್ ಮಾಡೋದಾದರೆ ನಾವು ಎಲ್ ಸಿ ಎಮ್ ಫೈಂಡ್ ಔಟ್ ಮಾಡಿ 2 ಸ್ಪೀಡ್ಸ್ ಆದರೆ 2 ಬರೀತೀವಿ, 3 ಆದರೆ 3 ಬರೀತೀವಿ. ಓಕೆ 3 ಇಂದ ಹೋಗುತ್ತಾ ನೋಡೋಣ. 3 1 ಜಾ 3 2 ಜಾ 319. ಸೊ ಇನ್ ನಿಯರ್ಲಿ 2190 ಏನಾಗುತ್ತೆ ಟೆನ್ಸ್ ಆಗುತ್ತೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆಯಲ್ಲ. ಸೊ ಹಾಗಾಗಿ 9 ಪಾಯಿಂಟ್ ಇರೋದು ಒಂದೇ ಆಪ್ಷನ್. ಓಕೆ ಸೊ ಪ್ರಶಾಂತ್ ಅಂಡ್ ನಿಶಾ ಹ್ಯಾವ್ ಟು go from Delhi to Kanpur in their respective cars. Prashant drives at a speed of 117 km/h while Nisha drives at a speed of 40. If Prashant takes 16 hours to reach Kanpur, how much time will Nisha take? ಪ್ರಶಾಂತ್ ಮತ್ತು ನಿಶಾ ತಮ್ಮ ಕಾರುಗಳು 2 ಕಾರಲ್ಲಿ ಹೋಗ್ತಾ ಇರ್ತಾರೆ. ದೆಹಲಿಯಿಂದ ಕಾನ್ಪುರ್, ಇದು ಡೆಲ್ಲಿ, ಇದು ಕಾನ್ಪುರ್. ಸೊ ಪ್ರಶಾಂತ್ 117 km/h ಅಲ್ಲಿ ಹೋಗ್ತಾನೆ. ನಿಶಾ ಎಷ್ಟು km/h ಅಲ್ಲಿ 48 km/h. ಪ್ರಶಾಂತ್ ಎಷ್ಟು ತಗೊಂತಾನೆ 16 hours ತಗೊಂತಾನೆ. ಓಕೆ ಅದೇ ಥರ ಯಾರು ನಿಶಾ ಎಷ್ಟು ಅವರ್ ತಗೊಳ್ತಾರೆ ಅಂತ. ಸೊ ನೋಡಿ, ಸೊ ಏನು ಬೇಕು ನಮಗೆ ಟೈಮ. ಟಿ ಈಸ್ ಈಕ್ವಲ್ ಟು ಡಿ ವೈ ಎಸ್. ಓಕೆನಾ, ಡಿ ವೈ ಎಸ್. ಡಿ ಎಷ್ಟು ಡಿನೇ ಗೊತ್ತಿಲ್ಲ. ಸೊ ಓಕೆ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಬಿಡಿ, ಡಿಸ್ಟೆನ್ಸ್ ಕಾನ್ಸ್ಟೆಂಟ್ 117 ಇಂಟು 48/60. 117 ಅವ್ರು ತಗೊಳ್ತಾನೆ 16 ಅಲ್ವಾ. 16 ಡಿವೈಡ್ ಬೈ ಇವ್ರು ಎಷ್ಟು ತಗೊಂತಾರೆ 48. ಓಕೆ 1 16 3 1 3. ಸೊ ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ ಆಗುತ್ತಲ್ವಾ. ಸೊ ಎಸ್ ಇಲ್ಲಿ 117, ಟಿ ಎಷ್ಟು 16. ಅದೇ ಥರ ಅವ್ರದ್ದು ಬೇಕಲ್ವಾ. ಸೊ ಅವ್ರದ್ದೆಷ್ಟು ಇಲ್ಲಿ 48. ಓಕೆ ಟಿ ಬೇಕು. ಈ 48 ಕೆಳಗಡೆ ಬಂದರೆ 48 ಆಗುತ್ತೆ. ಸೊ 1 ಜಾ 3 ಜಾ. ಸೊ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ. ಸೊ ವಿತೌಟ್ ಸ್ಟಾಪೇಜಸ್ ಎ ಲೋಕಲ್ ಟ್ರೈನ್ ಟ್ರಾವೆಲ್ಸ್ ಅನ್ ಅವರೇಜ್ ಸ್ಪೀಡ್ ಆಫ್ 80 per hour and with the stoppages it travels at an average speed of 20. What is the total time taken by the local train to cover a 528 km long route? ನಿಲ್ದಾಣದಲ್ಲಿ ನಿಲ್ಲದ ಒಂದು ಸ್ಥಳೀಯ ರೈಲು 98 km/h ಸರಾಸರಿ ವೇಗದಲ್ಲಿ ಹೋಗುತ್ತೆ ಅಲ್ವಾ. ಸೊ ಟೈಮ್ ಬೇಕಂದ್ರೆ ನಾವೇನು ಮಾಡಬೇಕು, ಡಿ ಬೈ ಡಿ ಎಷ್ಟು 520 ಬೈ ವಿತೌಟ್ ಸ್ಟಾಪೇಜಸ್ ಹೋಗುತ್ತೆ 88 km/h. ವಿತ್ ಸ್ಟಾಪೇಜಸ್ ಎಷ್ಟು ಹೋಗುತ್ತೆ 520 ಬೈ 24 km/h. ಓಕೆ ಇಷ್ಟು ಸಿಕ್ತು. ಸೊ 88 1 88, 24 1 24, 2 48, ರಿಮೈನಿಂಗ್ ಎಷ್ಟು ಉಳಿತು 48 ಉಳಿತು 22. ಹಾಗಾದರೆ ಎಷ್ಟು ಕವರ್ ಮಾಡ್ತಾರೆ 22 ಮೈನಸ್ 6 ಎಷ್ಟು 16 hours. ಓಕೆನಾ. ಹಾಗಾದರೆ ಟೋಟಲ್ ಟೈಮ್ ಎಷ್ಟು ತಗೊಳುತ್ತೆ ಅಂದರೆ ಆ ಲೋಕಲ್ ಟ್ರೈನು 16 ಅವರ್ಸನ್ನು ತಗೊಳ್ಳುತ್ತೆ. 62 ಎಲ್ಲ ಟಾಪಿಕ್ಸು ಕವರ್ ಆಗಿದೆ. ಓಕೆ 62 ಕ್ವಶನ್
A boat travels 114 kilometer upstream in 14 hours, 171 kilometer downstream hours. What is the speed of the boat? Upstream ಎಷ್ಟು 14 kilometer 14 hours ಅಲ್ಲಿ ಸ್ಪೀಡ್ ಬೇಕಂದ್ರೆ d/s by t. ಓಕೆನಾ? And 171 divided by 9 ಇದು ಡೌನ್ ಸ್ಟ್ರೀಮ್ ಅಲ್ಲಿ. ಸೊ 1 ಜ 19 9 ಜ. ಸೊ ಈಗ ಸ್ಪೀಡ್ ಆಫ್ ಬೋಟ್ ಬೇಕಂದ್ರೆ ನಾವೇನು ಮಾಡಬೇಕು? 1 + 19 ಡಿವೈಡೆಡ್ ಬೈ 2 ಇನ್ ಸಿ ಪ್ಲಸ್ ಡಿ ಬೈ 2 ಅಲ್ವಾ? ಸೊ 20/2 ಎಷ್ಟು ನಮಗೆ? ಅದರ ಆನ್ಸರ್ ಎಷ್ಟು? 10 km/h. ಅದರ ಆನ್ಸರ್ ಏನು ನಮಗೆ? ಸ್ಪೀಡ್ ಆಫ್ ಬೋಟ್ದು 10 km/h. The speed of the boat is 41 km/h downstream, 20.5 km. The boat takes total of 13 hours to go a place and return. What is the total distance boat ಅಂತ ಕೇಳಿದೆ. ಒಂದು ದೋಣಿಯ ವೇಗ ಅರಿವಿನ ದಿಕ್ಕು 41 ಕಿಲೋಮೀಟರ್ ಮತ್ತು ಅರಿವಿಗೆ ವಿರುದ್ಧವಾಗಿ 20.5 ಕಿಲೋಮೀಟರ್ ಒಂದು ಸ್ಥಳಕ್ಕೆ ಹೋಗಿ ಮರಳಿ ಬರಲು ಒಟ್ಟು 13 ಗಂಟೆ ತಗೊಂಡು ದೋಣಿಯ ಒಟ್ಟು ದೂರ ಕೇಳಿದೆ. 2 into 2xy divided by x. So 2 into 41 into 40.41 plus ಇಂದ ನಮಗೆ ಸಿಗುತ್ತೆ, ಒಂದು ಆವರೇಜ್ ಡಿಸ್ಟೆನ್ಸ್ ಸಿಗುತ್ತೆ. ಅಲ್ಲಿಂದ ನಾವು ಆವರೇಜ್ ಸ್ಪೀಡ್ ಸಿಗುತ್ತೆ. ಓಕೆ, ನೋಡೋಣ. 2 into 41 20.5 1.5. 2 into 41 3.5 into ಇದನ್ನು 3 into 3.5 ಬರ್ಕೋಬೋದಾ? ಇದನ್ನ ಬರ್ಕೋಬೋದು. ಇದು ಹೋಯ್ತು, ಇದು ಹೋಯ್ತು, ಇದು ಹೋಯ್ತು. ನಮ್ಗೆ ಇಲ್ಲಿ ಏನು ಉಳಿತು? 82/3 ಸ್ಪೀಡ್ ಉಳಿತು. ಎಷ್ಟು ಅವರ್ಸು ಇಷ್ಟು ಉಳಿತು, ಓಕೆನಾ? ಸೊ 82 into 13 ಎಷ್ಟು? 154 26 13 104 and 6. ಸೊ 1066 by ಡಿ ಬಂತು ನಮಗೆ ಟೋಟಲ್ ಡಿಸ್ಟೆನ್ಸ್. ಟೋಟಲ್ ಡಿಸ್ಟೆನ್ಸ್ ಎಷ್ಟು? 1066 divided by ಏಜ್ ಕ್ವಶನ್ಸ್. Arvind is now 40 years old and Asha is 25 years old. How many years ago Arvind 4 times? ಅರವಿಂದ್ಗೆ ಈಗ 40 ವರ್ಷಗಳು ಮತ್ತು ಆಶಾ ಅವರಿಗೆ 25 ವರ್ಷ. How many years ago was Arvind 4 times old as Asha ಅಂತ. ಸೊ ಬೆಳೆ +20 ಮಾಡಿದೆ, +20 ಬಂತು, 5 ಬಂತು ಅಲ್ವಾ? ಸೊ ಈಗ 4:1 ಇದ್ದಾರೆ. ಹಾಗಾದ್ರೆ ಎಷ್ಟು ಇಯರ್ಸ್ ಹಿಂದೆ? 20 ಇಯರ್ಸ್ ಹಿಂದೆ. ರೈಟ್, ಒಂದು ಆಪ್ಷನ್ ಇದು ಎಷ್ಟು ನಮಗೆ? 5th question. The ratio of the age of a son after 15 years and the present age of his father is 2:3. 5 years ago, the age of the father was 4 times the age of the son. Find the present ages of the father and son. 15 ವರ್ಷಗಳ ನಂತರ ಮಗನ ವಯಸ್ಸು ಮತ್ತು ತಂದೆಯ ಪ್ರಸ್ತುತ ವಯಸ್ಸಿನ ಅನುಪಾತ 2:3 ಆಗಿದೆ. 5 ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ ಆಗಿದ್ದು ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸುಗಳ ಕ್ರಮವಾಗಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಆಪ್ಷನ್ ಎಲಿಮಿನೇಷನ್ ನೋಡೋಣ. 5 years ago, 5 years ago. ಸೊ ಇಲ್ಲಿ 40 ಆಯಿತು, -5 ಮಾಡಿದ್ರೆ ಇಲ್ಲಿ 10. 4 ಟೈಮ್ಸ್ ಇದೆಯಾ?
4 ಟೈಮ್ಸ್ ಇದೆ. ಇಲ್ಲೇ ಬಂದ್ಬಿಡ್ತಲ್ಲ, ಒಂದೇ ಆಪ್ಷನ್ ನಮ್ಗೆ ಡೈರೆಕ್ಟಾಗಿ ಬಂದ್ಬಿಡ್ತೀನಿ, ಇನ್ನೇನು ನಾವು ಮಾಡೋ ಅವಶ್ಯಕತೆ ಓಕೆನಾ. ಹೇಳಿ ನೋಡಿ 45 ಹಾಂ ಏನು ಮಾಡಿದ್ರೆ ಇದು ಎಷ್ಟಾಯಿತು 45. ಈಗ ಬಂತಲ್ವಾ 3:2 45 15 ಕರೆಕ್ಟ್ ಆನ್ಸರ್ ಓಕೆನಾ. ಸೊ ಇನ್ಸುಲೇಷನ್ ಪ್ರಾಬ್ಲಮ್ಸ್. ದ ರೇಡಿಯಸ್ ಆಫ್ ಸಾಲಿಡ್ ಹೆಮಿಸ್ಫಿಯರ್ ಈಸ್ 60. ಫೈಂಡ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ, ತಗೊಳ್ಳೋದು 3πr². ಸೊ 3 ಇಂಟು 5 ಇಂಟು ಸೊ 16 ಸ್ಕ್ವೇರ್ 256 ಇಂಟು 3 ಟು 5 6 ಡೇಸ್ ಟು 8. ಲಾಸ್ಟಲ್ಲಿ 8 ಪೈ ಬರಬೇಕಲ್ವಾ. ಸೊ ಒಂದೇ ಆಪ್ಷನ್ ನಮಗಿರೋದು ಲಾಸ್ಟಲ್ಲಿ 8 768 ಬೈ ಸೆಂಟಿಮೀಟರ್. The diagonals of a rhombus are in the ratio 8:50. The perimeter is 0 centimeter. Find the area of the rhombus ಅಂತ ಕೇಳಿ. ಒಂದು ಸಮಚತುರ್ಭುಜದ ಕರ್ಣಗಳ ಅನುಪಾತ 8:15 ಆಗಿದೆ ಮತ್ತು ಅದರ ಪರಿಧಿ 102 ಇದೆ. ಸಮಚತುರ್ಭುಜದ ಪ್ರದೇಶವನ್ನು ಕಂಡುಹಿಡಿಯಿರಿ. ಏರನ್ನು ಫೈಂಡ್ ಔಟ್. ಅಷ್ಟು ಡಯಾಗ್ನಲ್ಸ್ ಇದೆ ಅಲ್ವಾ. ಸೊ 8 to 15 ಇನ್ನೊಂದು ಟ್ರಿಪ್ಲೆಟ್ ಅದು. ಸೊ ಡಯಾಗ್ನಲ್ಸ್ ನಾವು ಡಯಾಗ್ನಲ್ಸಿಂದ ಮೀಟರ್ ಫೈಂಡ್ ಔಟ್ ಮಾಡೋದು ಹೆಂಗೆ, d1/d2 ಪ್ಲಸ್ d2 ಥರ ಇಲ್ಲಿ ಏನಾಗುತ್ತೆ 17 ಇಂಟು x/2 ಅಲ್ವಾ. ಸೊ ರೇಷಿಯೋ ಮೀನ್ಸ್ ಇಂಟು ಸಮಥಿಂಗ್ ಆಗಿದೆ ಅಂತ. ಓಕೆ, ಪೆರಿಮೀಟರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 10. ಪೆರಿಮೀಟರ್ ಇಸ್ ಈಕ್ವಲ್ ಟು 4a ಅಲ್ವಾ. ಸೊ 102 ಇಂಟು 4a 02 ಇಸ್ ಈಕ್ವಲ್ ಟು 4a. 4 ಇಂಟು ಏನ ವ್ಯಾಲ್ಯೂ ಎಷ್ಟು ನಮಗೆ 17x/2 1 2 34 ಆಯಿತಾ. 34 ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು ನಮಗೆ 3 ಬಂತು. ಓಕೆ, ಈಗ ಫೈಂಡ್ ದ ಏರಿಯಾ ಆಫ್ ದ ರೋಂಬಸ್ ಕೇಳಿದೆ. ಸೊ ಫಸ್ಟ್ ಡಯಾಗ್ನಲ್ ಎಷ್ಟು 8 ಇಂಟು 3 ಎಷ್ಟು 24. ಸೆಕೆಂಡ್ ಡಯಾಗ್ನಲ್ದು 10 ಇಂಟು 3 ಎಷ್ಟು 5. ಸೊ ರೋಂಬಸ್ದು ಏರಿಯಾ ಏನಾಗುತ್ತೆ ಹಾಫ್ ಇಂಟು d1 ಇಂಟು d2 ಓಕೆನಾ. ಸೊ 2 1 2. ಸೊ 45 ಟೋಟಲ್ ಎಷ್ಟು 450 ಪ್ಲಸ್ 90 ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ದ ರೋಂಬಸ್ ಎಷ್ಟು 5 ಓಕೆನಾ. 68 question. The diagonals of quadrilateral are perpendicular bisects of each other. If the length of the diagonal is 3 cm, the area of the quadrilateral is 80 cm. ಡಯಾಗ್ನಲ್ ಅಂತ ಕೇಳಿ. ಫಾರ್ಮುಲಾ ಏನು ನಮಗೆ d1 ಇಂಟು ಚತುರ್ಭುಜದ್ದು ಕರೆಕ್ಟಾ. ಸೊ ಏರಿಯಾ ಕೊಟ್ಟಿದ್ದಾರೆ 180. ಒನ್ ಡಯಾಗ್ನಲ್ ಎಷ್ಟು 3 ಅಂತ ಓಕೆನಾ. 3 1 360. ಹಾಗಾದರೆ d2 ವ್ಯಾಲ್ಯೂ ಎಷ್ಟು 60 ಇಂಟು 2 ಇಂಟು 2 ಎಷ್ಟು 120. ಇನ್ನು ಅನದರ್ ಡಯಾಗ್ನಲ್ದು ಎಷ್ಟು ಸಿಕ್ತು ನಮಗೆ 120. 69th question. Find the circumference of the largest circle that can be drawn completely inside the rectangle of sides 14 meter and 116 meter. 14 ಮೀಟರ್ ಮತ್ತು 116 ಮೀಟರ್ ಬದಿಗಳಿರುವ ಆಯತದೊಳಗೆ ಸಂಪೂರ್ಣವಾಗಿ ಬಿಡಬಹುದಾದ ಅತಿ ದೊಡ್ಡ ವೃತ್ತದ ಪರಿಧಿಯನ್ನು ಹೇಳಿದ್ದಾರೆ. ರೆಕ್ಟ್ಯಾಂಗಲ್ ಶಾರ್ಟೆಸ್ಟ್ ಸೈಡ್ ಇದೆ ಅಲ್ವಾ. ಶಾರ್ಟೆಸ್ಟ್ ಸೈಡ್ ನಮ್ಗೆ ಏನಾಗುತ್ತೆ ರೇಡಿಯಸ್ ಆಗುತ್ತೆ, ಸರ್ಕಲ್ನ ರೇಡಿಯಸ್ ಆಗುತ್ತೆ. ಇದು ನೆನ್ಪಿಟ್ಕೊ ಸರಿ, ಡಯಾಮೀಟರ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಹಾಗಾದರೆ ಡಯಾಮೀಟರ್ ಎಷ್ಟು ಆರ್ ಎಷ್ಟು 7. ಅವ್ರೇನು ಕೇಳಿದರೆ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಎಷ್ಟು 2πr. 2 ಇಂಟು 5 ಮೀನ್ಸ್ 22/7. ಆರ್ ಮೀನ್ಸ್ ಇಂಟು 7 7 ಕ್ಯಾನ್ಸಲ್. 2 ಇಂಟು 2 ಎಷ್ಟು 2 ಇಂಟು 2 ಎಷ್ಟು 44 ಓಕೆನಾ. ನೆನ್ಪಿಟ್ಕೊ. ಇಲ್ಲಿ ನೋಡಿ, ನಾವು ಬೇಕಿದ್ರೆ ಸರ್ಕಲ್ದು ಒಂದು ಟ್ರಿಕ್ ಇದೆ. ಹೀಗೆ 7 ರೇಡಿಯಸ್ ಆದರೆ ಸರ್ಕಂಫರೆನ್ಸು 44, πr² 150 ಓಕೆನಾ. ಇದು 14 ಆದರೆ ಇದು 88 ಎಷ್ಟು 616 ಮೀನ್ಸ್
ಇದು ಇಂಟು ಕೆ ಮಲ್ಟಿಪ್ಲೈ ಆದರೆ ಇದು ಇಂಟು ಕೆ ಮಲ್ಟಿಪ್ಲೈ ಆದರೆ ಇದು ಇಂಟು ಏನಾಗುತ್ತೆ ಕೆ ಸ್ಕ್ವೇರ್ ಅಂದರೆ ಇಲ್ಲಿ 2 ಮಲ್ಟಿಪ್ಲೈ ಆಗಿದೆ, ಇಲ್ಲಿ 2 ಮಲ್ಟಿಪ್ಲೈ ಆಗಿದೆ, ಇಲ್ಲಿ ಏನಾಗಿದೆ 2 ಸ್ಕ್ವೇರ್ ಮಲ್ಟಿಪ್ಲೈ ಆಗಿದೆ ಅಂದರೆ 4 ಆಗಿದೆ. ಸೊ ಈ ಥರ ಸರ್ಕಲ್ದು ನೆನ್ಪಿಟ್ಟು. So if the area of the triangle is 1080 centimeter, its sides are in the ratio 5:12:13, then the perimeter of the triangle ಅಂತ ಕೇಳಿದ್ರು. ಒಂದು ತ್ರಿಭುಜದ ಪ್ರದೇಶ ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ ಹಾಫ್ ಇಂಟು ಎಸ್ ಇಂಟು ಆರ್ ಎಲ್ ಇಂಟು ಬಿ ಅಂತ ಅನ್ಕೊಳ್ಳಿ, ತೊಂದರೆ. ಓಕೆ ಓಕೆನಾ. ಸೊ ಏರಿಯಾ ಕೊಟ್ಟಿದ್ದಾರೆ 1080 ಇಸ್ ಈಕ್ವಲ್ ಹಾಫ್ ಇಂಟು ಓಕೆನಾ ಎಷ್ಟು 5 ಎಷ್ಟು 12. ಸೊ 2 1 30 ಆಯಿತು, 0 0 ಕ್ಯಾನ್ಸಲ್, 3 ಇಂಟು ಎಷ್ಟು 36 ಆದರೆ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ 36 ಆಯ್ತಲ್ವ, ಇದು 5x 12x. ಸೊ ಎಕ್ಸ್ ಸ್ಕ್ವೇರ್ನ ವ್ಯಾಲ್ಯೂ 36. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 6 ಆಯಿತು. ಇಸ್ ಈಕ್ವಲ್ ಟು ಏನಾಯ್ತು 6. ಈಗ ಏನು ಕೇಳಿದ್ರು ಪೆರಿಮೀಟರ್ ಮೀನ್ಸ್ ಎಲ್ಲ ಸೈಡ್ಸ್ನು ಪ್ಲಸ್ ಮಾಡಬೇಕು ಅಲ್ವಾ. ಸೊ ಇಟ್ ಮೀನ್ಸ್ 5x ಪ್ಲಸ್ 12x ಪ್ಲಸ್ ಏನ. ಸೊ ಟೋಟಲ್ ಎಷ್ಟು ಎಕ್ಸ್ ಆಯಿತು 30x ಆಯಿತು. ಸೊ 30x 30 ಇಂಟು 6 ದಟ್ ಈಸ್ ಈಕ್ವಲ್ ಟು 180 ಸೆಂಟಿಮೀಟರ್. ಸೊ ಹಾಗಾದ್ರೆ ಆನ್ಸರ್ ಎಷ್ಟು ನಮಗೆ ಎಲ್ ಇಂಟು ಬಿ ಎಷ್ಟು 5 ಇಂಟು 6 71 ಕ್ವಶನ್. If the curved surface area of the red circular cylinder 5280, the radius of its base is 21 cm, find the volume of cylinder ಕೇಳಿದೆ. ಸೊ ವ್ಯಾಲ್ಯೂಮ್ ಅಂದ್ರೆ ಏನು ಪೈ ಆರ್ ಸ್ಕ್ವೇರ್ ಓಕೆನಾ. ಸೊ ಇನ್ನೊಂದು ಕೇಳಿದರೆ ಇಫ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಸರ್ಕ್ಯುಲರ್ ಈಸ್ 5 to 2 pi RH, okay, the radius of it is 21 cm. ವ್ಯಾಲ್ಯೂಮ್ ಕೇಳಿದಾರಾ. ಓಕೆ, ಸೊ ಇದು ಸಿ ಎಸ್ ಎ ಇದು ಸಿ ಎಸ್ ಎ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಅವ್ರು ಏನು ಕೇಳಿದ್ದಾರೆ ವ್ಯಾಲ್ಯೂಮ್. ಓಕೆ ಓಕೆ. ಸೊ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ನಮಗೆ ಸಿ ಎಸ್ ಎ ಇಂದ ವ್ಯಾಲ್ಯೂಮ್ ಬೇಕಂದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ಮಾಡ್ತೀವಿ. ಇಲ್ಲಿ ನೋಡಿ ಸಿ ಎಸ್ ಎ ಆರ್ ಬೈ 2 ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಇಂಟು ರೇಡಿಯಸ್ ಬೈ 2 ಮಾಡಿದ್ರೆ ಆನ್ಸರ್ ಟ್ರೈ ಮಾಡೋಣ. ಸೊ ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು ಸಿ ಎಸ್ ಎಷ್ಟು ಕೊಟ್ಟಿದ್ದಾರೆ 5280 ಇಂಟು ರೇಡಿಯಸ್ 21 ಬೈ 2, 2 1s 226 400 ಓಕೆನಾ. ಸೊ 264 ಇಂಟು 21 ಎಷ್ಟು 21 4 84 80 21 6 126 ಪ್ಲಸ್ 8 134 13 ಕ್ಯಾರಿ 21 ಇಂಟು 2 ಎಷ್ಟು 42 ಪ್ಲಸ್ 13 ಇಸ್ 55 55440. ಹಾಗಾದ್ರೆ ಆನ್ಸರ್ ಎಷ್ಟು ನಮಗೆ 5544. ಓಕೆ, question. The curved surface area of a cylinder is half of its total surface area if its height is 102 centimeter. Find its radius ಅಂತ ಕೇಳಿದಾರಲ್ವಾ. ಒಂದು ಸಿಲಿಂಡರ್ ಇದೆ, ಸೊ ವಕ್ರ ಮೇಲ್ಮೈ, ಇಟ್ ಮೀನ್ಸ್ ಕರ್ವ್ಡ್ ಸರ್ಫೇಸ್ ಏರಿಯಾ. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗುತ್ತೆ ನಮಗೆ 2 pi RH ಓಕೆನಾ. ಸೊ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಹಾಫ್ ಆಫ್ ಇಟ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಟೋಟಲ್ ಸರ್ಫೇಸ್ ಏರಿಯಾ ಏನಾಗುತ್ತೆ 2 pi r ಆಫ್ r ಪ್ಲಸ್ h ಆಗುತ್ತೆ. ಸೊ ಇಫ್ ಇಟ್ಸ್ ಹೈಟ್ ಈಸ್ 102 ಸೆಂಟಿಮೀಟರ್ ದೆನ್ ಫೈಂಡ್ ಇಟ್ಸ್ ರೇಡಿಯಸ್ ಅಂತ ಕೇಳಿದ್ರಲ್ವಾ. ಸೊ ಇಲ್ಲಿಂದ ನೋಡಿ 2 pi r ಹೋಯಿತು, ಏನು ಉಳಿದಿದೆ 2 ಈ ಕಡೆ ಬಂದರೆ 2h ಇಸ್ ಈಕ್ವಲ್ ಟು ಆರ್ ಪ್ಲಸ್ ಎಚ್ ಅಲ್ವಾ. ಸೊ 2h ಒಂದು h ಈ ಕಡೆ ಬಂದರೆ ಮೈನಸ್ h ಇಸ್ ಈಕ್ವಲ್ ಟು ಆರ್. ಹಾಗಾದರೆ 2h ಅಲ್ಲಿ ಒಂದು h ಹೋದರೆ h. ಸೊ h ಇಸ್ ಈಕ್ವಲ್ ಟು ಆರ್. ಹೆಚ್ಚಿನ ವ್ಯಾಲ್ಯೂವೇ ಆರ್ನ ವ್ಯಾಲ್ಯೂ ಆಗುತ್ತೆ. ಹಾಗಾದ್ರೆ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ 102 ಹೆಚ್ಚಿನ ವ್ಯಾಲ್ಯೂ ಕೊಟ್ಟಿದ್ದಾರೆ.
ಹಾಗಾದ್ರೆ ಆರ್ನ ವ್ಯಾಲ್ಯೂ ಸಮೇತ ನಮ್ಗೆ ಏನಾಗುತ್ತೆ 102 ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಥರ್ಡ್ ಸರ್ಫೇಸ್ ಏರಿಯಾ 2πRh, ಟೋಟಲ್ ಸರ್ಫೇಸ್ ಏರಿಯಾ 2πr ಪ್ಲಸ್ h ಅಂಡ್ ವ್ಯಾಲ್ಯೂಮ್ ಎಷ್ಟು πr²h. ಇಷ್ಟು ಗೊತ್ತಿದ್ರೆ ನಮಗೆ ಸಿಲಿಂಡರ್ದು ಮುಗೀತು. ಓಕೆನಾ? 73rd ಕ್ವಶನ್. The smaller side of the rectangle is 15 centimeter less than the longer side. The numerical value of its area is equal to 5 times the numerical value of its perimeter. What is the length of its longer side ಅಂತ ಕೇಳಿದ್ದಾರೆ. ಓಕೆನಾ? ಸೊ ಒಂದು ಆಯತದ ಚಿಕ್ಕ ಬದಿ. ಸೊ ಆಯತದಲ್ಲಿ ಏನಿರುತ್ತೆ ನಮಗೆ ಲೆಂತ್ ಅಂಡ್ ಬ್ರೆಡ್ತ್ ಇರುತ್ತೆ. ಓಕೆನಾ? ಲೆಂತ್ ಅಂಡ್ ಬ್ರೆಡ್ತ್. ಸೊ ಒಂದು ಎಕ್ಸ್ ಆದರೆ ಇನ್ನೊಂದೇನು ಎಕ್ಸ್ ಪ್ಲಸ್ 15 and the numerical value of its area is equal to 5 times the numerical value of its perimeter ಅಂತ. 5 times of perimeter ಏನಾಗುತ್ತೆ 2 of L plus B. ಓಕೆನಾ? ಸೊ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮೈನಸ್ 15 ಒಂದಾಯಿತು, 15 ಸೆಂಟಿಮೀಟರ್ ಕಮ್ಮಿ. ಇಲ್ಲಿ ಏನಾಯಿತು 5 ಇಂಟು 2 ಆಫ್ ಎಲ್ನ ವ್ಯಾಲ್ಯೂ ಏನು ಎಕ್ಸ್ ಪ್ಲಸ್, ಸೊ ಇನ್ನೊಂದು ವ್ಯಾಲ್ಯೂ ಎಷ್ಟು ಎಕ್ಸ್ ಮೈನಸ್ 15. ಓಕೆನಾ? ಸೊ ಇಲ್ಲಿಂದ ನಮ್ಗೆ ಏನು ಸಿಕ್ತು ಎಕ್ಸ್ ಸ್ಕ್ವೇರ್ ಮೈನಸ್ 15x. ಸೊ 5 ಹಂಗೆ ಇಟ್ಕೊಳ್ಳಿ. ಸೊ ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟು 2x. ಸೊ 2 ಇಂಟು 2x ಎಷ್ಟಾಯಿತು 4x. ಸೊ 2 ಇಂಟು 15 ಎಷ್ಟಾಯಿತು 30. ಓಕೆನಾ? ಸೊ ಇಲ್ಲಿ ಮತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 15x ಇಸ್ ಈಕ್ವಲ್ ಟು 5 ಇಂಟು 4x ಎಷ್ಟು 20x ಮೈನಸ್ 5 ಇಂಟು 30 ಎಷ್ಟು 150. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 15 ಮೈನಸ್ 20 ಎಷ್ಟಾಯ್ತು ನಮಗೆ ಮೈನಸ್ 35x. ಮೈನಸ್ 150 ಈ ಕಡೆ ಬಂದರೆ ನಮ್ಗೆ ಏನಾಗುತ್ತೆ ಪ್ಲಸ್. ಓಕೆ, ಸೊ ಇಲ್ಲಿಂದ ನಾವು ಏನು ಫೈಂಡ್ ಔಟ್ ಮಾಡಬೇಕು, ದ ಲೆಂತ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಪ್ರಾಡಕ್ಟ್ 150 ಬರಬೇಕು. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರಬೇಕು 35 ಬರಬೇಕು. ಸೊ ಆ ಥರದ ನಂಬರ್ ಯಾವುದಿದೆ 30 ಇಂಟು 5 ಇದೆ ಅಲ್ವಾ. ಸೊ ಪ್ರಾಡಕ್ಟ್ ಎಷ್ಟು 30 ಇಂಟು 5 150 ಬಂತು. 30 ಪ್ಲಸ್ 5 ಎಷ್ಟು 35 ಬಂತು. ಸೊ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್. ಓಕೆನಾ? ಸೊ ಇಲ್ಲಿ ನಮಗೆ 5 ಆಪ್ಷನ್ ಇಲ್ಲ. ಓಕೆ, ಇರೋದು ಯಾವ ಆಪ್ಷನ್ ಯಾವುದು 30. ಹಾಗಾಗಿ ಒಂದೇ ಆಪ್ಷನ್ 30 ಇರೋದ್ರಿಂದ ಅದೇ ನಮಗೆ ಆನ್ಸರ್. ಓಕೆನಾ? ಸೊ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಸಮೇತ ನಾವು ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಒಂದು ವ್ಯಾಲ್ಯೂ 30 ಇದೆ, ಸೊ 30 ಪುಟ್ ಮಾಡ್ಬೋದು. ಓಕೆ, Fourth question. For a regular polygon, the sum of the interior angles is 300% more than the sum of exterior angles. The measure of each interior angle of the polygon is x degree. What is the value of the ಕೇಳಿದ್ದಾರೆ. ಓಕೆನಾ? ಸೊ ಪಾಲಿಗಾನ್ ನಮ್ಗೆ ಏನಾಗುತ್ತೆ n ಮೈನಸ್ 2 ಇಂಟು 180 ಡಿಗ್ರಿ ಆಗುತ್ತೆ. ಬಟ್ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಇಸ್ 300% ಮೋರ್ ದ್ಯಾನ್ ದ ಸಮ್ ಆಫ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ಸ್. ಸೊ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಎಷ್ಟಿರುತ್ತೆ 360 ಇರುತ್ತೆ ಅಲ್ವಾ. ಸೊ 360 ಡಿಗ್ರಿ ಇರುತ್ತೆ. ಸೊ ಇದಕ್ಕೆ 300% ಮೋರ್. ಫಸ್ಟು ಒಂದು 100%, ಮತ್ತು ಈಗ 300%, ಟೋಟಲ್ ಎಷ್ಟು ಪರ್ಸೆಂಟು 400%. ಸೊ 36 ಇಂಟು 4 ಎಷ್ಟು 4 6 24 ಟು ಕ್ಯಾರಿ ಅಂಡ್ 14 1440. ಓಕೆನಾ? ಸೊ ಇಲ್ಲಿಂದ ನಮ್ಗೆ ಏನು ಸಿಕ್ತು 1440. ಸೊ 0 0 ಹೋಯ್ತು. 18 1 18 8 n ಮೈನಸ್ 2 ಇಸ್ ಈಕ್ವಲ್ ಟು 8. ಸೊ n ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಮೈನಸ್ 2 ಇರೋದು ಆ ಕಡೆ ಹೋದರೆ ಪ್ಲಸ್ 2 ಆಗುತ್ತೆ. ಸೊ 8 ಪ್ಲಸ್ 2 ಎಷ್ಟು 10. ಹಾಗಾದರೆ ಏನು ಸಿಕ್ತು ಎನ್ನು ಇಲ್ಲಿಂದ 10 ಸಿಕ್ತು. ಓಕೆನಾ?
75th question. The sides of AB and AC of a triangle ABC are produced to points D and E respectively. The bisectors of angle CBD and angle BCE meet at point P. If angle A is equal to 84 degree, find the measure of angle P ಅಂತ ಕೇಳಿದ್ರು. ತ್ರಿಭುಜ ಎ ಬಿ ಸಿನಲ್ಲಿ ಒಂದು ತ್ರಿಭುಜ ಅನ್ಕೊಳ್ಳಿ ಅಲ್ವಾ, ಎ ಸಿ ಪ್ರೊಡ್ಯೂಸ್ ಟು ಪಾಯಿಂಟ್ಸ್ ಡಿ ಅಂಡ್ ಇ ರೆಸ್ಪೆಕ್ಟಿವ್ಲಿ. ಇಲ್ಲಿ ಸ್ವಲ್ಪ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಇಲ್ಲಿ ಸ್ವಲ್ಪ ಪ್ರೊಡ್ಯೂಸ್ ಮಾಡುತ್ತೆ. ಓಕೆನಾ. ದ ಬೈಸೆಕ್ಟರ್ಸ್ ಆಫ್ ಆಂಗಲ್ ಸಿ ಬಿ ಡಿ, ಸಿ ಬಿ ಡಿ ಇದು ಇ. ಬೈಸೆಕ್ಟರ್ಸ್ ಆಫ್ ಸಿ ಬಿ ಡಿ ಅಂಡ್ ಬಿ ಸಿ ಇ ಮೀಟ್ ಅಟ್ ಎ ಪಾಯಿಂಟ್. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ, ಇದು ಪಿ, ಇಲ್ಲಿ ಮೀಟ್ ಆಗುತ್ತಂತೆ, ಇಲ್ಲಿ ನೋಡಿ. ಓಕೆ, ಸೊ ಆಂಗಲ್ ಎ ಇಸ್ ಈಕ್ವಲ್ ಟು 84 ಡಿಗ್ರಿ ಅಂತೆ. ಆಂಗಲ್ ಎ ಇಸ್ ಈಕ್ವಲ್ ಟು 84 ಡಿಗ್ರಿ ಆದರೆ ನಮಗೆ ಏನು ಬೇಕು, ಆಂಗಲ್ ಪಿ ಫೈಂಡ್ ಔಟ್ ಮಾಡಬೇಕು. ಆಂಗಲ್ ಪಿ ಫೈಂಡ್ ಔಟ್ ಮಾಡಬೇಕಂದ್ರೆ 180 ಮೈನಸ್ ಆಂಗಲ್ ಎ ಬೈ 2. ಓಕೆನಾ. 90 ಮೈನಸ್ ಆಂಗಲ್ ಎ ಬೈ 2, 90 ಸಿಕ್ತು. ಆಂಗಲ್ ಎ ಎಷ್ಟು 84 ಬೈ 2, 2 1 242. ಹಾಗಾದ್ರೆ ನಮಗೆ ಎಷ್ಟು ಸಿಕ್ತು ಇಲ್ಲಿ 48 ಡಿಗ್ರಿ. ಓಕೆನಾ. ಇಲ್ಲಿಂದ ನಮಗೆ ಎಷ್ಟು ಸಿಕ್ತು 48 ಡಿಗ್ರಿ. ಅದರ ಆನ್ಸರ್ ಏನು ನಮಗೆ 48. ಓಕೆ. ಸೊ 76th ಕ್ವಶನ್. ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತೆ. ಓಕೆನಾ. ಎರಡು ಟ್ರಯಾಂಗಲ್ ಇದೆ. ಒಂದು ಟ್ರಯಾಂಗಲ್ ಬಂದ್ಬಿಟ್ಟು ಎ ಬಿ ಸಿ, ಇದು ಎ ಬಿ ಸಿ. ಇನ್ನೊಂದು ಟ್ರಯಾಂಗಲ್ ಬಂದ್ಬಿಟ್ಟು ಪಿ ಕ್ಯೂ ಆರ್. ಓಕೆನಾ. ಸೊ ಕ್ಯೂ ಆರ್ ಇಸ್ ಈಕ್ವಲ್ ಟು 8 centimeter. Okay, QR 8 centimeter and BC is equal to 4 centimeter. The perimeter of PQR, PQR ಇದೆಯಲ್ಲ ಇದ್ರ perimeter ಏನು 32 ಅಂತೆ. ಫೈಂಡ್ ದ perimeter of ABC ಅಂತ ಕೇಳಿದ್ರೆ ಇದ್ರದ್ದು ಫೈಂಡ್ ಔಟ್ ಮಾಡಬೇಕು. ಮಾಡೋಣ ಬನ್ನಿ. ಟ್ರಯಾಂಗಲ್ ABC ಡಿವೈಡ್ ಬೈ ಟ್ರಯಾಂಗಲ್ PQR. ಇಲ್ಲಿ ಕೊಟ್ಟಿದ್ದಾರೆ ಬಿ ಸಿ ವ್ಯಾಲ್ಯೂ 4, ಇಲ್ಲಿ ಕೊಟ್ಟಿದ್ದಾರೆ ಪಿ ಆರ್ ವ್ಯಾಲ್ಯೂ 8. ಓಕೆನಾ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಪೆರಿಮೀಟರ್ ಆಫ್ ಆಂಗಲ್ ಪಿ ಕ್ಯೂ ಆರ್, ಟ್ರಯಾಂಗಲ್ ಪಿ ಕ್ಯೂ ಆರ್ ಏನು 32 ಕೊಟ್ಟಿದ್ದಾರೆ. ಇಲ್ಲಿ 32 ಬರ್ಕೊಳ್ಳೋಣ. ನಮ್ಗೆ ಏನು ಬೇಕು, ಟ್ರಯಾಂಗಲ್ ಎ ಬಿ ಸಿದು ಪೆರಿಮೀಟರ್ ಬೇಕು. ಓಕೆನಾ. ಸೊ 8 1 ಜಾ 8 4 ಜಾ 4 ಆ ಕಡೆ ಆದರೆ ಇಂಟು 4. ಸೊ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 4 ಇಂಟು 4 ಎಷ್ಟು 16. ಓಕೆನಾ. 4 ಇಂಟು 4 ಎಷ್ಟು 16. ಸೊ ಇದರ ಅರ್ಥ ಇಲ್ಲಿ ನೋಡಿ, 8ನ ವ್ಯಾಲ್ಯೂ 32, ಇಟ್ ಮೀನ್ಸ್ 8 4 ಜಾ. ಇಲ್ಲಿ 4ನ ವ್ಯಾಲ್ಯೂ ಎಷ್ಟು 4 4 ಜಾ ಎಷ್ಟು 16. ಇಷ್ಟೇ ಸಿಂಪಲ್. ಸೊ 77 ಕ್ವಶನ್. ಕಾರ್ಡ್ಸ್ ಎ ಬಿ ಅಂಡ್ ಸಿ ಡಿ ಆಫ್ ಎ ಸರ್ಕಲ್ ಇಂಟರ್ಸೆಕ್ಟ್ ಎಕ್ಸ್ಟರ್ನಲಿ ಅಟ್ ಪಾಯಿಂಟ್ ಪಿ. ಇಫ್ ಎ ಬಿ ಇಸ್ ಈಕ್ವಲ್ ಟು 7, ಸಿ ಡಿ ಇಸ್ ಈಕ್ವಲ್ ಟು 1 ಅಂಡ್ ಪಿ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಫೈಂಡ್ ದ ಲೆಂತ್ ಆಫ್ ಪಿ ಬಿ ಅಂತ ಕೇಳಿದ್ದಾರೆ. ಸೊ ಒಂದು ವೃತ್ತದ ಎ ಬಿ ಮತ್ತು ಸಿ ಡಿ ತಂತುಗಳು ಹೊರಭಾಗದಲ್ಲಿ ಪಿ ಬಿಂದುವಿನಲ್ಲಿ ಎ ಬಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆಗುತ್ತೆ, ಸಿ ಡಿ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಮತ್ತು ಪಿ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಆಗುತ್ತೆ. ಪಿ ಬಿನ ಉದ್ದ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಇದು ಒಂದು ಸರ್ಕಲ್ಲು. ಸೊ ಔಟ್ಸೈಡ್ ಆಫ್ ದ ಸರ್ಕಲ್ ಯಾವುದು ಪಾಯಿಂಟ್ ಪಿ. ಸೊ ಎಕ್ಸ್ಟರ್ನಲ್ ಟಚ್ ಆಗಿದೆ. ಇದನ್ನು ನಾವೇನಂತ ತಗೊಳ್ಳೋಣ, ಎ ಬಿ. ಇದನ್ನೇನು ತಗೊಳ್ಳೋಣ, ಸಿ. ಓಕೆನಾ. ಸೊ ಎ ಬಿ ಇಸ್ ಈಕ್ವಲ್ ಟು ಎಷ್ಟು 7, ಸಿ ಡಿ ಇಸ್ ಈಕ್ವಲ್ ಟು ಎಷ್ಟು 1 ಅಂಡ್ ಪಿ ಡಿ ಇಸ್ ಈಕ್ವಲ್ ಟು ಎಷ್ಟು 5. ಓಕೆ. ಟೋಟಲ್ ಎಷ್ಟಾಯಿತು ಅಂದರೆ ನಮಗೆ ಇಲ್ಲಿ ನೋಡಿ, ಸೊ 7. ಸೊ ಪಿ ಬಿ ಇಂಟು ಪಿ ಎ ಇಸ್ ಈಕ್ವಲ್ ಟು ಪಿ ಸಿ ಇಂಟು ಪಿ ಡಿ. ಓಕೆನಾ. ಸಾರಿ, ಇದು 1 ಸೆಕೆಂಡು. ಎ ಇದು ಬಿ, ಸಿ ಇದು. ಸೊ ಎ ಬಿದು ಎಷ್ಟಿದೆ 7, ಪಿ ಪಿದು ಗೊತ್ತಿಲ್ಲ. ಓಕೆ. ಸಿ ಡಿದು ಎಷ್ಟಿದೆ 1 ಅಂಡ್ ಪಿ ಡಿದು 5. ಓಕೆ. ಸೊ ಪಿ ಎ ಇಂಟು ಪಿ ಬಿ ಇಸ್ ಈಕ್ವಲ್ ಟು ಪಿ ಸಿ ಇಂಟು ಪಿ ಡಿ. ಓಕೆನಾ. ಸೊ ಪಿ ಎನ ವ್ಯಾಲ್ಯೂ ಎಷ್ಟು
7, ಇಟ್ ಮೀನ್ಸ್ ಎಕ್ಸ್ ಪ್ಲಸ್ 7 ಅಲ್ವಾ, ಇದು ಎಕ್ಸು ಇದು 7, ಎಕ್ಸ್ ಪ್ಲಸ್ 7 ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಪಿ ಸಿನ ವ್ಯಾಲ್ಯೂ ಎಷ್ಟು 5 ಪ್ಲಸ್ 1 6 ಅಂಡ್ ಪಿ ಡಿನ ವ್ಯಾಲ್ಯೂ 5. ಓಕೆನಾ. ಸೊ ಎಕ್ಸ್ ಪ್ಲಸ್ 7 ಮೀನ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x. ಸೊ ಈ ಕಡೆ ಬಂದರೆ 30. ಓಕೆನಾ. ಸೊ 30 ಇಲ್ಲಿಂದ ನಮ್ಗೆ ಏನು ಸಿಕ್ತು 10 3 ಜಾ ಅಂಡ್ 10 ಮೈನಸ್ 3 7. ಓಕೆ, 10 ಇಲ್ಲ, ಇರೋದು ಆಪ್ಷನ್ ಒಂದೇ 3. ಹಾಗಾಗಿ ಆಪ್ಷನ್ ಎ ಇಸ್ ದ ಓಕೆನಾ. ಸೊ ಇನ್ ಆನ್ isosceles triangle the measure of apex angle is 124 degree. Find the measure of each base angle ಅಂತ ಕೇಳಿದ್ದಾರೆ. ಒಂದು isosceles triangle ಇದೆ, ಎಷ್ಟು ಡಿಗ್ರಿ ಇರುತ್ತೆ 180 ಡಿಗ್ರಿ ಇರುತ್ತೆ. 2 ಆ್ಯಂಗಲ್ ಸೇಮ್ ಇರುತ್ತೆ, 1 ಆ್ಯಂಗಲ್ ಡಿಫ್ರೆಂಟ್ ಇರುತ್ತೆ. ಆ 1 ಆ್ಯಂಗಲ್ ಡಿಫ್ರೆಂಟ್ ಇರೋದು ಕೊಟ್ಟಿದ್ದಾರೆ, ಎಷ್ಟು 124. ಸೊ ಇಟ್ ಮೀನ್ಸ್ 180ಯಲ್ಲಿ 124 ಹೋದರೆ ಎಷ್ಟು ನಮಗೆ 56. ಸೊ 56 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 28. ಹಾಗಾದರೆ ಒಂದೊಂದು ಆ್ಯಂಗಲ್ ಎಷ್ಟು ಬರುತ್ತೆ 28 ಡಿಗ್ರಿ 28 ಡಿಗ್ರಿ. ಆಪ್ಷನ್ ಸಿ ಇಸ್ ದ 79th question. A regular polygon has 30 sides. Find the measure of interior angle ಅಂತ ಕೇಳಿದ್ದಾರೆ. ಓಕೆನಾ. ಇದು ಕಮೆಂಟ್ ರೂಪದಲ್ಲಿ ತಿಳಿಸಿ. n-2 ಇಂಟು 180 ಅಲ್ವಾ. ಸೊ ಇದನ್ನು ಯೂಸ್ ಮಾಡಿಕೊಂಡು ಮಾಡಿ ಒಂದು ಕಮೆಂಟನ್ನು ಹಾಕಿ. ಓಕೆನಾ. ಸೊ 80th question. ABCD is a trapezium in which BC parallel to AD and AC is equal to CD. If triangle ABC is equal to 19 degree and BAC is equal to 137 degree, find the measure of triangle ACD ಅಂತ ಕೇಳಿದ್ದಾರೆ. ಓಕೆನಾ. ಸೊ ಒಂದು ABCD ಅನ್ನೋದು ಒಂದು ಟ್ರೆಪಿಜಿಯಂ. ಸೊ ಇದು ಒಂದು ಟ್ರೆಪಿಜಿಯಂ ಅನ್ಕೊಳ್ಳಿ. ಎ ಬಿ ಸಿ ಡಿ ಎ ಬಿ ಸಿ ಅಂಡ್ ಡಿ. ಓಕೆನಾ. ಸೊ ಬಿ ಸಿ ಪ್ಯಾರಲಲ್ ಟು ಎ ಡಿ. ಈಗ ಸರಿ ಇದು ಎ ಸಿ ಇಸ್ ಈಕ್ವಲ್ ಟು ಸಿ ಡಿ ಅಂತೆ. ಓಕೆನಾ. ಎ ಸಿ ಇಸ್ ಈಕ್ವಲ್ ಟು ಸಿ ಡಿ ಅವರು ಕೊಟ್ಟಿದ್ದಾರೆ. ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 19 ಡಿಗ್ರಿ. ಇದು ಈ ಆ್ಯಂಗಲ್ ಇದೆಯಲ್ವ, ಇದನ್ನು 19 ಡಿಗ್ರಿ ಅಂತೆ. ಅಂಡ್ ಆ್ಯಂಗಲ್ ಬಿ ಎ ಸಿ ಮೀನ್ಸ್ ಇದು ಬಿ ಎ ಸಿ, ಇದ್ರ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದಾರೆ 137. ಸೊ ಈ ಎರಡು ಆ್ಯಂಗಲ್ದು ಇಷ್ಟ ಆಯಿತು. ಸೊ ಇದು ನಾವು ಎಕ್ಸ್ಟರ್ನಲಿ ಇದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಈಸಿಯಾಗಿ. ಈ ಎರಡು ಆ್ಯಂಗಲ್ನ ಆ್ಯಡ್ ಮಾಡಿದ್ರೆ ಸೊ 137 ಪ್ಲಸ್ 19 ದಟ್ ಈಸ್ ಈಕ್ವಲ್ ಟು 156 ಆಯಿತು. ಸೊ 180ಯಲ್ಲಿ 156 ಹೋದರೆ ಇದೆಷ್ಟು 24 ಡಿಗ್ರಿ. ಇದು 24 ಡಿಗ್ರಿ ಆದರೆ ಇದು ಸಮೇತ ಏನು ನಮಗೆ 24 ಡಿಗ್ರಿ. ಸೊ ಟೋಟಲ್ ಎಷ್ಟಾಯಿತು 24 ಪ್ಲಸ್ 24 48. ಓಕೆನಾ. 180 ಡಿಗ್ರಿಯಲ್ಲಿ 48 ಹೋದರೆ ನಮಗೆ ಎಷ್ಟು ಸಿಗುತ್ತೆ 120. 180ಯಲ್ಲಿ 48 ಹೋದರೆ ನಮಗೆ ಎಷ್ಟು ಸಿಗುತ್ತೆ 130. ಹಾಗಾಗಿ ಆನ್ಸರ್ ಎಷ್ಟು 130. ಕ್ಲಿಯರ್. ಸೊ 81th question. P is a point outside a circle and 17 centimeter away from its center. A secant line drawn from a point cuts the circle at points A and B such that PA is equal to 8 and AB is equal to 7. Where PB greater than PA, find the radius of the circle ಅಂತ ಕೇಳಿದ್ದಾರೆ. ಓಕೆನಾ. ಒಂದು ವೃತ್ತದ ಹೊರಗಿನ ಬಿಂದು, ಇದೊಂದು ಸರ್ಕಲ್ಲು. ಓಕೆನಾ. ಸೊ P cuts the circle at points A and B. The outside of the point ಏನು P. So PA is equal to 8. PA is equal to 8 and AB is equal to 7. So total ಎಷ್ಟಾಯ್ತು ಇದು 15. 8 is equal to 17 square. It means PB square is equal to PA into C ಅನ್ಕೊಳ್ಳೋಣ. PC square is equal to PA into PB. ಓಕೆನಾ. ಸೊ PC square ಎಷ್ಟು 17 square that is equal to 289. ಸೊ 15 into 8 ಎಷ್ಟು 120. 289ಅಲ್ಲಿ 120 ಹೋದರೆ ಎಷ್ಟು ನಮಗೆ 169. ಸೊ ರೂಟ್ 169 ವ್ಯಾಲ್ಯೂ ಎಷ್ಟು 13. ಸೊ ಆನ್ಸರ್ ನಮಗೇನು 13 ಸೆಂಟಿಮೀಟರ್. ಓಕೆ.
So 82 question. ABC and XYZ are two congruent triangles such that angle A is to angle B is to angle C is equal to 2 is to 4 is to 4. Find X plus angle Z. ಓಕೆನಾ, ಇವೆರಡು ಕಾಂಗ್ರೆಂಟ್ ತ್ರಿಭುಜಗಳಂತೆ ಈ ಥರ ಇದ್ದಾವೆ. ಓಕೆನಾ, ಇದು ಎ, ಇದು ಬಿ ಮತ್ತು ಇದು ಸಿ, ಇದು ಎಕ್ಸ್, ಇದು ವೈ, ಇದು ಜೆಡ್. ಓಕೆನಾ, ಸೊ ಇದು 2 ಆದರೆ ಇದು ಸಮೇತ, ಇದು ಬಿ 4 ಆದರೆ ವೈ ಸಮೇತ 4, ಸಿ ಇದು 4 ಆದರೆ ಜೆಡ್ ಸಮೇತ ನಮಗೇನಾಗುತ್ತೆ, ಅವ್ರೇನು ಕೇಳಿದರೆ ಎಕ್ಸ್ ಪ್ಲಸ್ ಜೆಡ್ ಎಷ್ಟು, 2 + 4 6, 2 + 4 ಎಷ್ಟು 6. ಸೊ ಟೋಟಲ್ ಎಷ್ಟು ನಮಗೆ 2 + 4 + 4 10. ಸೊ 10ನ ವ್ಯಾಲ್ಯೂ 180 ಆದರೆ 6ನ ವ್ಯಾಲ್ಯೂ ಎಷ್ಟು ಅಂತ, ಇದು 8 ಇಂಚ, 6 × 18 ಎಷ್ಟು 108. ಓಕೆನಾ, ಸೊ ಹಾಗಾಗಿ ನಮ್ಗೆ ಆನ್ಸರ್ ಏನಾಗುತ್ತೆ 108 ಆಗುತ್ತೆ. ಸೊ ಇಷ್ಟು ಜಿಯೋಮೆಟ್ರಿ ಕ್ವಶನ್ಸ್. ಈಗ ಟ್ರಿಗ್ನೋಮೆಟ್ರಿ. ಸೊ 83rd question. If sin A is equal to 4/5, ಓಕೆನಾ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ 2 + tan A ಇಂಟು 4 + cos A ಅಂತ ಕೇಳಿದ್ದಾರೆ. ಸೊ sin A ನ ವ್ಯಾಲ್ಯೂ 4/5 ಆದರೆ, ಸೊ 2 + tan A, 2 plus, so sin means what, P/H. So we have to find out B ಅಲ್ವಾ. ಸೊ ನಮ್ಗೆ ಎಷ್ಟಾಗುತ್ತೆ B 3 4 5 triplets. ಸೊ tan A means what, P ನ ವ್ಯಾಲ್ಯೂ ಗೊತ್ತು ನಮಗೆ 4, B ನ ವ್ಯಾಲ್ಯೂ ಗೊತ್ತು ನಮಗೆ 3. 4 plus cos A means B/H. B ನ ವ್ಯಾಲ್ಯೂ ಗೊತ್ತು ನಮಗೆ 3, H ನ ವ್ಯಾಲ್ಯೂ ಗೊತ್ತು ನಮಗೆ 5. ಓಕೆನಾ, ಇಷ್ಟು. ಸೊ 2 + 4/3 ಬಂತು, 3 × 2 ಎಷ್ಟು 6, + 4 ಎಷ್ಟು 10, 10/3 ಬಂತು ಇಲ್ಲಿಂದ, ಇಂಟು 5 × 4 ಎಷ್ಟು 20, 20 + 3 ಎಷ್ಟು 23, 23/5 ಬಂತು ಇಲ್ಲಿಂದ. ಓಕೆನಾ, 5 1 5 2. ಸೊ 2 × 23 ಎಷ್ಟು 46, ಡಿವೈಡ್ ಬೈ ಕೆಳಗಡೆ ಏನಿದೆ ನಮಗೆ 3 ಇದೆ. ಸೊ ಹಾಗಾಗಿ 46/3 ಇಲ್ಲಿಂದ ನಮಗೆ ಆನ್ಸರ್. ಓಕೆನಾ. ಸೊ 84th question. sin A is equal to 3/4 ಅಂತ ಕೊಟ್ಟಿದ್ದಾರೆ. ಸೊ sin A is equal to 3/4, then find the value of cos A into cot A. ಸೊ sin A ಅಂದ್ರೇನು P/, ಸೊ B ಫೈಂಡ್ ಔಟ್ ಮಾಡಬೇಕು. B ಗೊತ್ತಿಲ್ಲ ಅಂದರೆ H² - P² ಮಾಡಿದ್ರೆ, ಸೊ 14, 4² ಎಷ್ಟು 16 ಮೈನಸ್ 3² ಎಷ್ಟು 9. ಓಕೆನಾ, ರೂಟ್. ಸೊ 16 9 ಹೋದ್ರೆ ಎಷ್ಟು √7. B ನ ವ್ಯಾಲ್ಯೂ ಇಲ್ಲಿಂದ ನಮ್ಗೆ ಏನು ಸಿಕ್ತು √7. cos A ಅಂದ್ರೇನು B/H. ಸೊ B ಅಂದ್ರೇನು √7 ಬೈ H ಅಂದ್ರೇನು 4. ಸೊ cot A ಮೀನ್ಸ್ B/P ಅಲ್ವಾ. ಸೊ B ನ ವ್ಯಾಲ್ಯೂ 1, P ನ ವ್ಯಾಲ್ಯೂ ಏನು 3. ಸೊ √7 × √7 ಇಟ್ ಮೀನ್ಸ್ √7² ಅಲ್ವಾ. ಸೊ √7² ಮೀನ್ಸ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಎಷ್ಟು ಉಳಿತು 7 ಉಳಿತು. ಸೊ ಇಲ್ಲಿ ಏನು ಉಳಿತು 4 × 3 12 ಬಂತು. ಸೊ ಹಾಗಾಗಿ ನಮಗೆ 7/12 ಬರುತ್ತೆ ಇಲ್ಲಿಂದ. ಸೊ ಆನ್ಸರ್ ಏನು ಆಪ್ಷನ್ ಸಿ 7/12. ಓಕೆ. 85th question. If x/y is equal to cot theta, ಓಕೆನಾ, x/y is equal to cot theta ಅಂತ. ಸೊ cot theta means what, BP, P/P. ಓಕೆನಾ. ಸೊ ವೇರ್ theta is an acute angle, then find the value of cosec theta ಅಂತ ಕೇಳಿದ್ದಾರೆ. ಸೊ cosec theta ಎಷ್ಟು ಅಂತ ಕೇಳಿದ್ದಾರೆ. ಸೊ BP. ಸೊ H ಬೇಕಲ್ವಾ, H ಮೀನ್ಸ್ ಸೊ ಹೈಪೋಟೆನಸ್ ಬೇಕು. ಹೈಪೋಟೆನಸ್ ಬೇಕಂದ್ರೆ P² + B² ಅಂದರೆ x² + y². ಸೊ H ಓನ್ಲಿ H ಬೇಕಂದ್ರೆ √x² + y² ಆಯಿತು ಇಲ್ಲಿಂದ. ಸೊ cosec theta ಮೀನ್ಸ್ H/P ಅಲ್ವಾ. ಸೊ H ಏನು ಸಿಕ್ತು ನಮ್ಗೆ ಇಲ್ಲಿಂದ √x² + y². ಸೊ P ಏನು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ y. ಸೊ ಡಿವೈಡೆಡ್ ಬೈ y. √x² + y² ಡಿವೈಡ್ ಬೈ y ಎಲ್ಲಿದೆ, ಆಪ್ಷನ್ ಎ ಅಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಸೊ 86th question. ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್, ತುಂಬ ಕೇಳ್ತಾರೆ. ಓಕೆನಾ. ಸೊ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ ಟವರ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ಈಸ್ 30 degree. ದಟ್ ಪಾಯಿಂಟ್ ಈಸ್ 48.4 meter ಅವೇ ಫ್ರಮ್ ದ ಫುಟ್ ಆಫ್ ದ ಟವರ್. ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿದ್ದಾರೆ. ನೆಲದ ಮೇಲಿರುವ ಒಂದು ಬಿಂದುವಿನಿಂದ ಗೋಪುರ, ಅಂದರೆ ಒಂದು ಗೋಪುರ ಇದೆ ನಮ್ಮ ಮನೆ ಹತ್ರ, ಒಂದು ದೇವಸ್ಥಾನ ಇದೆ ಅನ್ಕೊಳ್ಳಿ, ಆ ದೇವಸ್ಥಾನಕ್ಕೆ ಒಂದು ಗೋಪುರ ಇದೆ, ಅಲ್ಲಿಗೆ 30 ಡಿಗ್ರಿ ಕೋನ ಇದೆ, 30 ಡಿಗ್ರಿ ಹೈಟಲ್ಲಿ ಇದೆ. ಓಕೆನಾ. ಸೊ ಆ ಬಿಂದು ಗೋಪುರ ಪದದಿಂದ 48 ಮೀಟರ್ ದೂರದಲ್ಲಿದೆ. ಅಂದರೆ ಪಾಯಿಂಟ್ ಇಂದ ಅದೆಷ್ಟು ದೂರ ಇದೆ 48 ಮೀಟರ್ಸ್ ಇದೆ. ಗೋಪುರದ ಎತ್ತರವನ್ನು ಕಂಡಿರ ಅಂದರೆ
ಆ ಗೋಪುರ ಹೈಟ್ ಏನಿದೆಯಲ್ಲ ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ tan 30 ಗೊತ್ತು ನಮಗೆ ಎಷ್ಟು 1/√3 ಟು h ಬೈ ಎಷ್ಟು 48 ಮೀಟರ್. ಡಿಸ್ಟೆನ್ಸ್ ಎಷ್ಟು 48 ಮೀಟರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಲ್ಲಿಂದ ನಮ್ಗೆ ಏನು ಸಿಗುತ್ತೆ, h ಇಸ್ ಈಕ್ವಲ್ ಟು 48/√3 ಸಿಕ್ತು ಅಲ್ವಾ. ಬಟ್ ಆಪ್ಷನಲ್ಲಿ ಇಲ್ಲ. ಆಪ್ಷನ್ ಇಲ್ಲ ಅಂದರೆ ನಾವು ರ್ಯಾಷನಲೈಸೇಷನ್ ಮಾಡ್ಕೋಬೇಕು. ಇದು √3 ಇದು √3 ಮಾಡಿದ್ವಿ ಅನ್ಕೊಳ್ಳಿ. ಇಲ್ಲಿಂದ ನಮ್ಗೆ ಏನು ಸಿಗುತ್ತೆ 48√3 ಡಿವೈಡೆಡ್ ಬೈ √3 × √3 ಎಷ್ಟು 3 3 1 ಜಾ 3 16 ಜಾ ನಮ್ಗೆ ಆನ್ಸರ್ ಎಷ್ಟು ಸಿಕ್ತು 16√3. ಆನ್ಸರ್ ಏನು ಸಿಕ್ತು 16√3. ಕ್ಲಿಯರ್. ಸೊ ಇಲ್ಲಿ ನೋಡಿ, ಫೈಂಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ಎ 250√3 meter high tower from a point at a distance of 250 meter from the foot of the tower. ಓಕೆನಾ. 250√3 ಮೀಟರ್ ಎತ್ತರದ ಗೋಪುರದ ಮೇಲ್ಭಾಗದ ಎತ್ತರ ಕೋನವನ್ನು ಗೋಪುರದ ಪಾದದಿಂದ 250 ಮೀಟರ್ ದೂರದಲ್ಲಿರುವ ಬಿಂದುವಿನಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ tan θ ಇಸ್ ಈಕ್ವಲ್ ಟು ಎಲ್ಲನೂ ಅವ್ರು ಕೊಟ್ಟಿದ್ದಾರೆ, h/d ಅವರೇ ಕೊಟ್ಟಿದ್ದಾರೆ ಅಲ್ವಾ. ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಆಂಗಲ್ ಆಫ್ ಎಲಿವೇಶನ್ 250√3, ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ 250. ಓಕೆನಾ. 250 ಹೋಯಿತು. tan θ ಇಸ್ ಈಕ್ವಲ್ ಟು √3 ಬಂತು. ಸೊ ಟ್ಯಾನ್ ಒಂದು ರೇಷಿಯೋಸಲ್ಲಿ √3 ಯಾವಾಗ ಬರುತ್ತೆ tan 60. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. ಇದು ಸೇಮ್ ಟೈಪ್ ಆಫ್ ಕ್ವಶನ್ನು, ಇದನ್ನು ಕಾಮೆಂಟಲ್ಲಿ ತಿಳಿಸಿ. 2 ಕ್ವಶನ್ಸ್. ಓಕೆನಾ ಟೋಟಲ್. ಸೊ ಇಷ್ಟು ಈ ಕ್ಲಾಸಲ್ಲಿ. ಮುಂದೆ ಏನಿದೆ ಇದು ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ವ, ಸ್ಟ್ಯಾಟಿಸ್ಟಿಕ್ಸಲ್ಲಿ 2 ಟೇಬಲ್ಸ್ ಬಂದಿಲ್ಲ. ಓಕೆನಾ. ಆ 2 ಟೇಬಲ್ಸನ್ನು ಹಾಕೊಂಡು ತರ್ತೀನಿ. ಸೊ ಮೀನು ಮೀಡಿಯನ್ ಮೋಡ್ ಒಂದು 15 to 20 ಮಿನಿಟ್ಸ್ ರೆಕಾರ್ಡೆಡ್ ಮಾಡಿ ನಿಮಗೆ ವಿಡಿಯೋ. ಓಕೆನಾ. ಸೊ ಇಷ್ಟು ಕಂಪ್ಲೀಟ್ ಮ್ಯಾಥ್ಸ್ ರಿವಿಷನ್. ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಏನೇನೆಲ್ಲ ಓದಿದ್ದೀವಲ್ಲ ಅದನ್ನು ಒಂದು ಶಾರ್ಟ್ ಟೈಮಲ್ಲಿ ರಿವಿಷನ್ ಮಾಡಬೇಕಂದ್ರೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.